ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ ಗುರುಜಿರವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ತಾಯಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ, ತಾಯಿ ಲಲಿತಾ ರಾಜರಾಜೇಶ್ವರಿ, ದೇವಿ ಬ್ರಹ್ಮಚಾರಿಣಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ ಅರ್ಪಿಸುವ ವಿಶೇಷ ನೇರಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡತಕ್ಕಂಥ ಈ ಒಂದು ಸಮಯ ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದೀರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ ಸಂತೋಷ. ಜೊತೆಗೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಭಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದೇ ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಿ ಆಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಗಳಿಂದ ಕಾರ್ಯಸಿದ್ಧಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮತ್ತು ಈ ಒಂದು ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಇದು ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥದ್ದಿದೆ. ಮತ್ತು ಆ ಪೆಂಡೆಂಟಿನ ಮಧ್ಯದಲ್ಲಿ ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ಅನರ್ಘ್ಯ ಶಕ್ತಿಯನ್ನು ಹೊಂದಿರತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ರತ್ನ ಇದೆ. ಅದೇ ದ ಡಿವೈನ್ ಸ್ಟಾರ್ ಅಂತ ಹೇಳ್ಬೋದು. ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಆಶ್ರಮಕ್ಕೆ ಬಂದರೆ ಅಲ್ಲಿ ಇವರದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಬಂದು ಇದನ್ನು ಖರೀದಿಯನ್ನು ಮಾಡ್ಬೋದು. ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ ₹150 ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್ ಇವರು ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರಡಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜ್ಗಳನ್ನು ಒದಗಿಸಿ ಕೊಡೋದ್ರ ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬರೀ ಭಾರತವಲ್ಲದಿರ ವಿದೇಶಗಳಿಗೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಟೂರಿಂಗ್ ಪ್ಯಾಕೇಜ್ಗಳನ್ನ ವ್ಯವಸ್ಥೆ ಸಾಯಿ ಶುಭ್ ಟೂರ್ಸ್ನವರಲ್ಲಿದೆ. ಒಮ್ಮೆ ತಪ್ಪದೇ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಒಳ್ಳೆಯದಾಗಲಿ, ಶುಭವಾಗಲಿ. ನವರಾತ್ರಿಯ 2ನೇ ದಿನ ಬಹಳ ವಿಶೇಷವಾಗಿ ಬ್ರಹ್ಮಚಾರಿಣಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ಬಹಳ ವಿಶೇಷವಾಗಿ
ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ ಅಂತ ನಾನು ಹೇಳ್ತಾ ಇದ್ದೆ. ಬಹಳ ವಿಶೇಷವಾಗಿ 45 ದಿನಗಳ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಭರಣಗಳ ಹಬ್ಬ ಅಂತಲೇ ಹೇಳ್ಬೋದು. ಇದೇ ಬರ್ತಕ್ಕಂಥ 16ನೇ ನವೆಂಬರ್ ತನಕನೂ ಕೂಡ ಇವರ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನೆರವೇರ್ತಾ ಇದೆ. ಅಲ್ಲಿವರೆಗೂ ಕೂಡ 3.5 kg ಗೋಲ್ಡ್ ಮತ್ತು 100 kg ಸಿಲ್ವರ್ ಸೇರಿದಂತೆ ಬಂಪರ್ ಬಹುಮಾನಗಳನ್ನು ತಾವು ಪಡ್ಕೊಳ್ಬೋದು. ನಿಮ್ಮ ಹತ್ತಿರದ ಮಳಿಗೆಗಾಗಿ ಸಂಪರ್ಕಿಸಿ ಈಗ ನಾನು ತಿಳಿಸ್ತಾ ಇರತಕ್ಕಂಥ ಈ ಒಂದು ದೂರವಾಣಿ ಸಂಖ್ಯೆಗೆ. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡೋದ್ರಿಂದ ನಿಮ್ಮ ವಾಸ್ತುಗೃಹದ ಹತ್ತಿರ ಇರತಕ್ಕಂಥ ಇವರ ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ ಎಲ್ಲಾದರೂ ಮಳಿಗೆ ಇದ್ದರೆ ಅಲ್ಲಿಗೆ ತಾವು ಭೇಟಿಯನ್ನು ನೀಡ್ಬೋದು. ಅದು ಎಲ್ಲಿದೆ ಅಂತ ತಿಳ್ಕೊಬೇಕಂತಂದರೆ ನಾನೀಗ ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ 8951789988. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ 8951789988 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ತಾನೆ ಇರುತ್ತೆ. ಅದೇ ರೀತಿ ಇದೇ ಬರ್ತಕ್ಕಂಥ 10ನೇ ಅಕ್ಟೋಬರು ಬೆಳಗ್ಗೆ 10 ಗುರುಜಿರವರು ಆಗಮಿಸ್ತಾ ಇದ್ದರೆ ಬಹಳ ವಿಶೇಷವಾಗಿ ಶ್ರೀ ವೈಷ್ಣವದೇವಿ ಶಕ್ತಿಪೀಠ ಬೀದರಿಗೆ. ಅಲ್ಲಿ ಶ್ರೀಗಳ ದೇವಿ ಮಂತ್ರದೀಕ್ಷಾ ಪೀಠಾರೋಹಣ ಸಮಾರಂಭ ಮತ್ತು ಮುತ್ತೈದರಿಗೆ ತಾಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿರ್ತಕ್ಕಂಥವರಿದ್ದಾರೆ ಅಲ್ಲಿನ ಪೀಠಾಧಿಪತಿಗಳು. ಹಾಗಾಗಿ ಅಲ್ಲಿನ ಆ ಒಂದು ಪೀಠಾಧಿಪತಿಗಳಾಗಿರ್ತಕ್ಕಂಥ ಬಹಳ ವಿಶೇಷವಾಗಿ ಅಮೃತಪ್ಪ ದೇವಿ ಮುತ್ಯಾರವರ ಪೀಠಾರೋಹಣ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅಲ್ಲಿಗೆ ಗುರುಜಿರವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ವಿಳಾಸವನ್ನು ನಾನು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಶ್ರೀ ವೈಷ್ಣವದೇವಿ ಶಕ್ತಿಪೀಠ ಬೀದರ್ ಅಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದಿದೆ. 10ನೇ ತಾರೀಕು ಬೆಳಗ್ಗೆ 10 ಗುರುಜಿರವರು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇನ್ನು ಇವತ್ತಿನ ದಿವಸ ನವರಾತ್ರಿಯ 2ನೇ ದಿನ, ತಾಯಿ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯ ದಿನ. ಹಾಗಾಗಿ ನವರಾತ್ರಿಯ ವಿಶೇಷತೆಗಳು ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಜಿರವರು ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ಬಹಳ ಅದ್ಭುತವಾಗಿ ತಿಳಿಸ್ತಾ ಇದ್ರು. ಇವತ್ತೇನು ತಿಳಿಸ್ಕೊಡ್ತಾರೆ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಹಾಗಾಗಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ್ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಹರಿಂ ಕಾರಾಸನಗರ್ಭೆದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಗುಷಧಿರಾಂ ಸರಗ್ಭೂಷದಾಮುಜ್ವಲಾಂ ತ್ವಾಂಗವ್ರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾ ಸಾ ಪದ್ಮಾಸನಸ್ಥಾ ವಿಫಲಕಟಿತಟೀ ಪದ್ಮಪತ್ರಾಯತಾಕ್ಷೀ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಜಾತವೇದಸೇ ಸುನಭಾಂ ಸೋಮರಾತೀತೋ ನಿದಹಾತಿ ವೇದಾಃ ಸನಃ ಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿಮೃಣಾಂ ತಪಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾತ್ರಿಪುರಸುಂದರೀಂ ಜಗದೀಶ್ವರಣ್ಯೇ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಓಂ ಕ್ಷೇತ್ರಪಾಲಿನೇ ನಮಃ. ಕ್ಷೇತ್ರೇಶೇ ನಮಃ. ಓಂ ನವದುರ್ಗಾಯ ನಮಃ. ತ್ರಿಕಾಲಗ್ನಸಂಪನ್ನೇ ನಮಃ. ಓಂ ಭುವನೇಶ್ವರ್ಯೇ ನಮಃ. ಓಂ ಲಲಿತಾಯ ನಮಃ. ಓಂ ರಾಜರಾಜಾರ್ಚಿತಾಯ ನಮಃ. ರಾಜ್ಯದಾಯಿನೇ ನಮಃ. ಓಂ ರಾಜ್ಯಕಲಾವಲ್ಲಭಾಯ ನಮಃ. ಶ್ರೀಮತೇ ನಮಃ. ಓಂ ಭಗವತೇ ನಮಃ. ಶ್ರೀಂ ಲಲಿತಾಂಬಿಕಾಯ ನಮಃ. ಶ್ವೇತವರ್ಣದಲ್ಲಿ ಕಂಗೊಳಿಸ್ತಿರ್ತಕ್ಕಂತಹ ತಾಯಿಯನ್ನು ಆರಾಧನೆ ಮಾಡುವಂಥ ಈ ಶುಭಗಳಿಗೆ ಶುಭ ಶುಕ್ರವಾರ. ಶುಕ್ರ ಆತನಿಗೂ ಶ್ವೇತವರ್ಣವೇ. ಹಾಗೆ ಪ್ರತಿಯಾಗಿ ಚಂದ್ರಗಂಟ ಎಂಬತಕ್ಕಂತಹ ದೇವಿ ವಿಶೇಷವಾಗಿರ್ತಕ್ಕಂಥದ್ದು, ಬ್ರಹ್ಮಚಾರಿಣಿ ಎಂಬತಕ್ಕಂತಹ ದೇವಿ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ದೇವಿಯ ಈ ಒಂದು ವಿಶೇಷವಾದಂತಹ ನವರಾತ್ರಿ ಉತ್ಸವದಲ್ಲಿ ದಿನಕ್ಕೊಂದೊಂದು ಅವತಾರಗಳನ್ನು ನಾವು ನೋಡ್ತಾ ಬರ್ತೇವೆ.
ದಿನಕ್ಕೊಂದು ಅವತಾರ, ದೇವಿಯ ಉಪಾಸನೆ, ಮಂತ್ರದೀಕ್ಷೆ ಜೊತೆಗೆ ಮಂತ್ರವನ್ನು, ನಿತ್ಯ ಅನುಷ್ಠಾನವನ್ನು ಯಾರು ಕ್ರಮಬದ್ಧವಾಗಿ ಆಚರಣೆ ಮಾಡ್ತಾರೋ ಅವರ ಜನ್ಮದಾರ್ಭ್ಯ ಇರತಕ್ಕಂತಹ ಕರ್ಮಫಲಗಳು ದೂರ ಅಂತ ಹೇಳ್ತಾರೆ. ನವರಾತ್ರಿ ಕಾಲದಲ್ಲಿ ನವರಾತ್ರಿಯ ಅನುಷ್ಠಾನವನ್ನು ಮಾಡುವಂಥ ಶುಭಗಳಿಗೆ ದೇವಿಯ ಮೂಲ ಶಕ್ತಿಪೀಠಗಳ ದರ್ಶನ ಮಾಡ್ತಕ್ಕಂಥದ್ದು, ದೇವರ ಆರಾಧನೆ ನಡೆಸ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವಾದಂಥದ್ದು. ಬ್ರಹ್ಮಚಾರಿಣಿಯಾಗಿ ಅಂದರೆ ಯಾವುದಾದ್ರೂ ಒಂದು ಕಾಯಕವನ್ನು ತೆಗೆದುಕೊಂಡ್ರೆ ಆ ಕಾಯಕವನ್ನು, ಮಂತ್ರದೀಕ್ಷೆಯನ್ನು ಅಥವಾ ಮಾಡುವಂಥ ಜವಾಬ್ದಾರಿತವಾದಂಥ ಕಾಯಕವನ್ನು ಏಕಾಗ್ರತೆಯಿಂದ ಮಾಡುವಂತಹದ್ದನ್ನು ಶೀಘ್ರವಾಗಿ ಫಲವನ್ನು ದಯಪಾಲಿಸುವಂಥ ಒಂದು ಕಲಿಯುಗದ ಕಲ್ಪವಲ್ಲಿಯಾಗಿ ಬ್ರಹ್ಮಚಾರಿಣಿಯಾಗಿ ತಾಯಿ ದರ್ಶನವನ್ನು ಕೊಡ್ತಾಳೆ. ಹಾಗೆ ಇವತ್ತಿನ ದಿವಸ ಶೃಂಗೇರಿ ಆಸ್ಥಾನದಲ್ಲಿ ಶಾರದಮ್ಮನವರ ಸಾನ್ನಿಧ್ಯದಲ್ಲಿ ಅಮ್ಮನವರಿಗೆ ಉಡಿಸುವಂಥ ಸೀರೆ ಸಹಿತ ಶ್ವೇತವರ್ಣದ್ದೇ. ಆ ಬಿಳಿಯ ಬಣ್ಣದ ಸೀರೆಯನ್ನು ಉಟ್ಟು, ರೇಷ್ಮೆ ಸೀರೆಯನ್ನು ಉಟ್ಟು ತಾಯಿ ದರ್ಶನವನ್ನು ಕೊಡುವಂಥ ಆ ಶುಭಗಳಿಗೆ ಇದೆಯಲ್ಲ, ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಅಂತಹ ಅದ್ಭುತವಾದಂತಹ ಒಂದು ಚಿಂತನೆಯನ್ನು, ದೇವಿಯನ್ನು ನಾವು ಇವತ್ತು ದರ್ಶನ ಮಾಡಬಹುದು. ಇವತ್ತು ಯಾವುದೇ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದರೂ ಆ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಬ್ರಹ್ಮಚಾರಿಣಿಯಾಗಿ ವಿಶೇಷವಾದಂತಹ ಅಲಂಕಾರಗಳನ್ನು ನಾವು ನೀವೆಲ್ಲರೂ ಸಹಿತ ನೋಡ್ಬೋದು, ದರ್ಶನ ಮಾಡ್ಬೋದು. ಆದರೆ ಸಣ್ಣ ಸಣ್ಣ ವಿಚಾರಗಳನ್ನು ಸಹಿತ ನಾವು ಬಹಳ ಆಳವಾಗಿ ತೆಗೆದುಕೊಂಡು ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕೋ ಆ ಆದ್ಯತೆಯನ್ನು ಕಡಿಮೆ ಮಾಡ್ತಾ ಹೋಗ್ತೀವಿ. ಮನುಷ್ಯ ಮೊದಲು ತಾನು ಮಾಡಬೇಕಾಗಿರ್ತಕ್ಕಂತಹ ಕಾಯಕದಲ್ಲಿ ಲೋಪ ಬಾರದಂತೆ ತನ್ನ ಜೀವನದ ಉದ್ದಕ್ಕೂ ತನ್ನ ಜೀವನದಲ್ಲಿ ಏನಾದರೂ ಒಂದು ಸಾರ್ಥಕತೆಯ ಬದುಕನ್ನು ಕಾಣಬೇಕಾದ್ರೆ ಗುರು ಹಿರಿಯರ ಅನುಗ್ರಹ ಬೇಕು, ಗುರುಗಳ ಮಾರ್ಗದರ್ಶನ ಬೇಕು. ಹಾಗೆ ಗುರುವಿಗೆ ಗುರುವಾಗಿರ್ತಕ್ಕಂಥ ಮಾತೃಸ್ವರೂಪಿಣಿಯ ಅನುಗ್ರಹ ಎಲ್ಲರೂ ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ನವರಾತ್ರಿ ಕಾಲದಲ್ಲಿ ತಾವು ಅನುಷ್ಠಾನ ಮಾಡತಕ್ಕಂತಹ ಬೀಜಾಕ್ಷರಿ ಮಂತ್ರಗಳಾಗಿರಲಿ ಅಥವಾ ಪೂಜಾನುಷ್ಠಾನ ಆಗಿರಲಿ, ಶುಭ ಸಂಧ್ಯಾಕಾಲದ ಆರಾಧನೆಯನ್ನು ಶ್ರದ್ಧೆಯಿಂದ ಮಾಡತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಹಾಗೆ ಇವತ್ತು ನಿನ್ನೆ ಪ್ರಾರಂಭವಾದಂತಹ ನವರಾತ್ರಿ ಉತ್ಸವ ನಿನ್ನೆಯಿಂದಲೂ ಬಹಳ ಅದ್ಭುತವಾಗಿ ಆನಂದದಿಂದ ನಡೀತಾ ಇದೆ. ಹಾಗೆ ಮೈಸೂರಿನಲ್ಲೂ ಸಹಿತ ದಸರಾ ಉತ್ಸವ ಬಹಳ ವಿಜೃಂಭಣೆಯಾಗಿ ನಡೀತಾ ಇದೆ. ಹಾಗೆ ರಾಜ್ಯದಾದ್ಯಂತ ಇರತಕ್ಕಂಥ ಶಕ್ತಿಪೀಠಗಳು, ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಶಕ್ತಿಪೀಠಗಳಿದೆ. ಅಂತಹ ಶಕ್ತಿಪೀಠಗಳಲ್ಲಿ ನವರಾತ್ರಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿರ್ತಕ್ಕಂಥದ್ದು ಈಗಾಗಲೇ ಎಲ್ಲ ಕಡೆ ಬಂದಂಥ ಸುದ್ದಿಯಾಗಿದೆ. ಹಾಗೆ ಇವತ್ತಿನ ದಿವಸ ದೇವಿಯ ಸಾನ್ನಿಧ್ಯಗಳಲ್ಲಿ ನಡೀತಕ್ಕಂಥ ಹೋಮ ಹವನಾದಿಗಳನ್ನು ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲೂ ಸಹಿತ ಶುಭ ಸಂಧ್ಯಾಕಾಲ 108 ಕಮಲ ಪುಷ್ಪಗಳಿಂದ ತಾಯಿ ಮಹಾಲಕ್ಷ್ಮಿಗೆ, ಅದರಲ್ಲೂ ಬ್ರಹ್ಮಚಾರಿಣಿಗೆ ವಿಶೇಷವಾಗಿರ್ತಕ್ಕಂಥ ಮೂಲ ಬೀಜಾಕ್ಷರಿ ಮಂತ್ರದಿಂದ ಹವನವನ್ನು ನಡೆಸುವಂತಹ ಒಂದು ಕಾಯಕವನ್ನು ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರದಲ್ಲಿ ಇವತ್ತು ಸಂಧ್ಯಾಕಾಲ ನಡೆಸ್ತಾ ಇದ್ದೇವೆ. ಹಾಗಾಗಿ ಕಮಲ ಪುಷ್ಪಗಳು ಮತ್ತು ಮಧು ಅಂದರೆ ಜೇನುತುಪ್ಪ ಮತ್ತು ಕಮಲಪುಷ್ಪ ತಾಯಿ ಮಹಾಲಕ್ಷ್ಮಿಗೆ ಪ್ರೀತಿ, ಮಹಾ ಸುದರ್ಶನರಿಗೆ ಪ್ರೀತಿ. ಹಾಗೆ ಜೇನು ಅಂತಕ್ಕಂತಹದ್ದು ಮಧು, ನಾನಾ ಹೂಗಳು, ನಾನಾ ಫಲಪುಷ್ಪಗಳಿಂದ ಬರ್ತಕ್ಕಂಥ ಮಕರಂದವನ್ನು ತೆಗೆದುಕೊಂಡು ಬಂದು ಜೇನನ್ನು ಸಂರಕ್ಷಣೆ ಮಾಡಿ ಆ ಜೇನುತುಪ್ಪವನ್ನೇ ಹೋಮಕ್ಕೆ ಅರ್ಪಣೆ ಮಾಡತಕ್ಕಂಥದ್ದು, ಮಹಾಯಜ್ಞಕ್ಕೆ ಅರ್ಪಣೆ ಮಾಡಿ ಆ ಪೂರ್ಣಾವತಿ ಕಾಲವನ್ನು ದರ್ಶನ ಮಾಡುವಂಥ ಯೋಗಫಲ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಬನ್ನಿ, ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀಬೋರ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳಿ. ಶುಭ ಸಂಧ್ಯಾಕಾಲ ನಡೀತಕ್ಕಂಥ ಅನುಷ್ಠಾನಕ್ಕೆ ತಾವೆಲ್ಲರೂ ಭಾಗಿಯಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ದಿನದ ವಿಶೇಷತೆ ಅಂದರೆ ಬಹಳ ಅದ್ಭುತವಾದಂತಹ ದಿನ. ಇಂತಹ ವಿಶೇಷವಾಗಿರ್ತಕ್ಕಂಥ ದಿನವನ್ನು, ಈ ದಿನದ ವಿಶೇಷತೆಯನ್ನು ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ತಿಳ್ಕೊಳ್ಬೇಕು. ಬ್ರಾಹ್ಮಿ ಮುಹೂರ್ತ ಇದು ಯಾವಾಗ ಪ್ರಾರಂಭ ಆಗುತ್ತೆ? ಇದು ಒಂದಷ್ಟು ಜನಕ್ಕೆ ಬಹಳ ಕನ್ಫ್ಯೂಷನ್ ಇದೆ. ಬ್ರಾಹ್ಮಿ ಮುಹೂರ್ತ ಸೂರ್ಯ ಉದಯಿಸೋದಕ್ಕಿಂತ 40 ನಿಮಿಷ ಮುಂಚಿತವಾಗಲೇ ಬ್ರಾಹ್ಮಿ ಮುಹೂರ್ತ ಅಂತ ಅದನ್ನು ಹೇಳಲ್ಪಡುತ್ತೆ. ಸೂರ್ಯ ಉದಯಿಸುವುದಕ್ಕಿಂತ 40 ನಿಮಿಷದ ಮುಂಚಿತವಾಗಿ ಬರುವಂಥ ಮುಹೂರ್ತವನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಮಟ್ಟಿಗೆ ಓದಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು, ಓದ್ತಾ ಇರ್ತಕ್ಕಂಥವ್ರು, ಮನೇಲಿರ್ತಕ್ಕಂಥ ಪೋಷಕರು ಸೂರ್ಯ ಉದಯಿಸೋದಕ್ಕಿಂತ ಮುಂಚಿತವಾಗಿ ಮಕ್ಕಳ ನೆಪ್ಪಿಸಿ ಅವ್ರ ಕೈಕಾಲು ಮುಖ ತೊಳಸಿ ಶುದ್ಧಿಯಿಂದ ಸಾಧ್ಯವಾದರೆ ಒಂದು ಸ್ನಾನನೇ ಆದರು. ಯಾಕೆಂದರೆ ಆ ನಿದ್ದೆ ಮಂಪರು ಹೋದರೆ ಮಕ್ಕಳ ವಿದ್ಯಾಭ್ಯಾಸ ಅಂತ ಇರುತ್ತೆ. ಎಷ್ಟೋ ಜನ ಮಕ್ಕಳು ಕಷ್ಟಪಟ್ಟು ಓದ್ತಾರೆ. ಹೇಗೆ ಓದ್ತಾರಪ್ಪ ಅಂದರೆ, ಹಾಸಿಗೆ ಮೇಲೆ ಮಲಗಿರ್ತಕ್ಕಂಥವ್ರು ಎದ್ದೇಳೋದು, ಬ್ರಷ್ ಮಾಡಲ್ಲ, ಮುಖ ತೊಳೆಯಲ್ಲ, ಹಾಗೆ ಹಾಸಿಗೆ ಮೇಲೆ ಕೂತ್ಕೊಂಡು ಪಕ್ಕದಲ್ಲಿ ಪುಸ್ತಕ ಇರುತ್ತಲ್ಲ ಕೈಲಿ ಎತ್ಕೊಳ್ಳೋದು. ಆಗ ಮಂಪರು ಇರುತ್ತೆ, ಜೊತೆಗೆ ಓದಬೇಕು ಅನ್ನೋ ಇಂಟ್ರೆಸ್ಟ್ ಇರೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಯಾವುದನ್ನು ಸಹಿತ ನೀವು ಸರಿಯಾದಂಥ ಕ್ರಮವನ್ನು ಅನುಸರಿಸಲಿಕ್ಕಾಗೋದಿಲ್ಲ. ಹಾಗಾಗಿ ವಿದ್ಯಾಭ್ಯಾಸದ ಕಡೆ ಎಲ್ಲ ಮಕ್ಕಳು ಸಹಿತ ಹೆಚ್ಚು ಜವಾಬ್ದಾರಿ ಕೊಡಬೇಕು. ಭಗವತಿಯನ್ನು ಪ್ರಾರ್ಥನೆ ಮಾಡಬೇಕು.
ಬ್ರಾಹ್ಮಿ ಮುಹೂರ್ತದ ಸರ್ವರಿಗೂ ಸಕಲ ಸಹಿತ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂಥ ಕಾಯಕ ಶೀಘ್ರ ಫಲವನ್ನು ಕೊಡುವಂಥದ್ದಾಗುತ್ತೆ. ಇನ್ನು ಇದೆಲ್ಲದರ ಜೊತೆಯಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಮಹಾಮೃತ್ತಿಗೆ ಪ್ರಸಾದ, ಮೃತ್ತಿಗೆ ಪ್ರಸಾದ ಈಗಾಗಲೇ ನಿನ್ನೆಯಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿಯ ಅನುಷ್ಠಾನ ನಡೀತಾ ಇದೆ. ಮೃತ್ತಿಗೆ ಪ್ರಸಾದ ಈ ಮುಹೂರ್ತದಲ್ಲಿ ಅಂದರೆ ಈ ನವರಾತ್ರಿ ಕಾಲದಲ್ಲಿ ಆ ಮೃತ್ತಿಗೆಯನ್ನೇ ಪ್ರತ್ಯೇಕವಾಗಿಟ್ಟು ಆರಾಧನೆ ನಡೆಸ್ತಾ ಇರತಕ್ಕಂಥದ್ದು ಸಹಿತ ಆಶ್ರಮದಲ್ಲಿ ನಡೀತಾ ಇದೆ. ಹಾಗಾಗಿ ಮೃತ್ತಿಗೆ ಪ್ರಸಾದ ಬೇಕು ಅಂತಕ್ಕಂಥವ್ರು ಮೊದಲಿನಂತೆ ನೀವು ವಾಟ್ಸಪ್ಗೆ ಮೆಸೇಜ್ ಹಾಕಿ ತರಿಸ್ಕೊಳ್ಬೋದು, ಅಥವಾ ತಾವೇ ಖುದ್ದಾಗಿ ಬಂದು ಸಾಲಿಗ್ರಾಮ ದರ್ಶನವನ್ನು ಮಾಡಿಕೊಂಡು ಮಹಾಪ್ರಸಾದವನ್ನು ತೆಗೆದುಕೊಂಡು ಹೊರಡ್ಬೋದು. ಆಶ್ರಮದಲ್ಲಿ ಪ್ರತಿನಿತ್ಯ ಸಂಜಾ ಕಾಲದಲ್ಲಿ 4:45 ಗಂಟೆಗೆ ಪೂಜೆ ಪ್ರಾರಂಭವಾಗಿ 6:45 ತನಕ ನಡೆದು ಅದಾದ ನಂತರ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಇದು ನಡೀತಾ ಇದೆ. ಈ ಶುಭ ಮುಹೂರ್ತದಲ್ಲಿ ನವರಾತ್ರಿ ಕಾಲದಲ್ಲಿ ಮಹಾಮೃತ್ತಿಗೆಗೆ ಮತ್ತಷ್ಟು ಶಕ್ತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಸಾಲಿಗ್ರಾಮ ಕ್ಷೇತ್ರವೇ ಅಷ್ಟು ಅದ್ಭುತವಾಗಿದೆ. ಜೊತೆಗೆ 108 ಸಾಲಿಗ್ರಾಮಗಳನ್ನು ವಿಶೇಷವಾಗಿರ್ತಕ್ಕಂಥ ಸುದರ್ಶನ ಸಾಲಿಗ್ರಾಮದಿಂದ ಹಿಡಿದು ಶಕ್ತಿ ಸಾಲಿಗ್ರಾಮದವರೆಗೂ ಅದ್ಭುತವಾದಂಥ ಸಾಲಿಗ್ರಾಮ ಉಳ್ಳಂಥದ್ದು ಸಾಲಿಗ್ರಾಮ ಕ್ಷೇತ್ರವಾಗಿದೆ. ಈ ಕ್ಷೇತ್ರವನ್ನು ಈಗಾಗಲೇ ದರ್ಶನ ಮಾಡಿಕೊಂಡು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥವ್ರು ಒಂದಷ್ಟು ಜನ ಆಗಿದ್ದಾರೆ. ಮತ್ತಷ್ಟು ಆದಷ್ಟು ಬೇಗ ಬಂದು ತಾಯಿ ದರ್ಶನ ಮಾಡಬೇಕು, ಸಾಲಿಗ್ರಾಮವನ್ನು ದರ್ಶನ ಮಾಡ್ಕೋಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥವ್ರು ಇನ್ನೊಂದಷ್ಟು ಜನ ಇದ್ದಾರೆ. ಆದರೆ ಈ ನವರಾತ್ರಿ ಕಾಲದಲ್ಲಿ ಬಂದು ಅಲ್ಲಿನ ವೈಭೋಗವನ್ನು ಕಂಡು ಸಾಲಿಗ್ರಾಮವನ್ನು ಕಣ್ತುಂಬಿಸ್ಕೊಂಡು ದರ್ಶನ ಮಾಡ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಲಿ. ಹಾಗೆ ಈ ಮೃತ್ತಿಗೆ ಪ್ರಸಾದ ಬೇಕು ಅಂತಕ್ಕಂಥವ್ರಿಗೆ 9980520171 ಈ ನಂಬರ್ಗೆ ಅಂದರೆ 9980805201 ಮತ್ತು 71. ಈ ಲಾಸ್ಟ್ ನಂಬರ್ ಕನ್ಫ್ಯೂಷನ್ ಆಗಿ ಲಾಸ್ಟ್ ಟೈಮು ತುಂಬ ಸಮಸ್ಯೆ ಆಯ್ತೇನೋ ಅಲ್ವಾ? ಪಾಪ ಆತ ಯಾರೋ ನಿದ್ದೆ ಕೆಟ್ಟು 2 ದಿವಸ ಅವನ ಸಮಸ್ಯೆ ಬೇಡ, ಅಯ್ಯೋ ಕಷ್ಟ ಆಗಿಬಿಡುತ್ತೆ. ಅದಕ್ಕಾಗಿ 9980520171 ಈ ನಂಬರ್ಗೆ ಕರೆ ಮಾಡಿ. ಯಾಕೆಂದರೆ ಇಲ್ಲಿ ಈ ನಂಬರು ಡಿಸ್ಪ್ಲೇನಲ್ಲೂ ಇದೆ, ಫೋಟೋ ತೆಗೆದುಕೊಳ್ಳಿ. ಈಗಲೇ ಇಮ್ಮಿಡಿಯೇಟಾಗಿ ಒಂದು ಫೋಟೋ ತೆಗೆದುಕೊಂಡ್ರೆ ನಿಮಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಲಾಸ್ಟ್ ನಂಬರು ಆಮೇಲೆ ಕರೆ ಮಾಡಿ ಕನೆಕ್ಟ್ ಆಗಿಲ್ಲ ಅಂತಂತ ಮತ್ತೆ ಇಲ್ಲ, ಸಂದೇಶನೇ ಇದು ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ರೆ ಅದೆಲ್ಲ ಮಾಹಿತಿ ಇದೆ ಜನಗಳಿಗೆ. ಯಾಕೆಂದರೆ ಮಹರ್ಷಿ ಮಂದಿರ 1 ವರ್ಷ ಪೂರೈಸಿಕೊಂಡು ಅದ್ಧೂರಿತವಾದಂಥ ಜಾತ್ರಾ ಮಹೋತ್ಸವ ನಡೆಯಿತು. ಆ 1 ವರ್ಷದ ಕಾರ್ಯಕ್ರಮದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಮೃತ್ತಿಗೆ ಅನುಷ್ಠಾನ ಜೊತೆಗೆ ಆನೆ ಅಂಬಾರಿ ಉತ್ಸವ, ಆ ವೈಭವಪೂರಿತವಾದಂಥ ಅನುಷ್ಠಾನವನ್ನು ಎಷ್ಟೋ ಜನ ಕಣ್ತುಂಬಿಸ್ಕೊಂಡಿದ್ದಾರೆ. ಅದೊಂದು ಸಂತೋಷವೇ ಸರಿ. 1 ವರ್ಷದಲ್ಲಿ ಇಷ್ಟು ಅತ್ಯುತ್ತಮವಾದಂಥ ಒಂದು ಆಲಯ ಆಗಿ ಸಾಕಷ್ಟು ಜನ ಭಕ್ತರ ಸಂಕಷ್ಟಗಳು ದೂರ ಆಗುವಂಥ ಕಲಿಯುಗದ ಒಂದು ಪುಣ್ಯಕ್ಷೇತ್ರವಾಗಿರ್ತಕ್ಕಂಥದ್ದು ಸಾಲಿಗ್ರಾಮ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಬಂದು ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಯಾವ ದ್ವಂದ್ವ ಚಿಂತನೆಗಳಿದ್ದರೂ, ಯಾವ ಕಷ್ಟಗಳಿದ್ದರೂ ಎಲ್ಲವೂ ಬೇಗ ದೂರ ಆಗಿ ತಾಯಿಯ ಅನುಗ್ರಹ ಆಗಲಿ, ಮಹಾಸುದರ್ಶನ ವರಾಹದೇವರ ಅನುಗ್ರಹ ನಿಮಗೆ ಸಿಗಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಮಹಾಗಣಾಧಿಪತಿಯೇ ನಮಃ. ಶ್ರೀ ಕ್ರೋಧಿರಾಮ ಸಂವತ್ಸರೆ ದಕ್ಷಿಣಾಯಿನೆ ಶರದೃತು ಆಶ್ವೀಜ ಮಾಸ ಶುಕ್ಲಪಕ್ಷ 4-10-2024 ಶುಕ್ರವಾರ ದ್ವಿತೀಯ ಚಿತ್ತಾ ನಕ್ಷತ್ರ. ಇವತ್ತಿನ ದಿನ ಶುಭ ಮುಹೂರ್ತದಲ್ಲಿ ಯಾರೆಲ್ಲ ದೇವಿಯ ದರ್ಶನಕ್ಕೆ ಹೋಗಿ ಬರ್ತೀರಿ, ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ದೇವಿಯ ದರ್ಶನಕ್ಕೆ ಒಂದು ಪುಣ್ಯಕ್ಷೇತ್ರಕ್ಕೋ ಅಥವಾ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮನೆಯಲ್ಲಿ ದಸರಾ ಬೊಂಬೆಗಳನ್ನು, ಹಾಗೆ ಪಟ್ಟದ ಬೊಂಬೆಗಳು ಅಂತಕ್ಕಂಥದ್ದು ಇದೆಯಲ್ಲ, ಈ ಪಟ್ಟದ ಬೊಂಬೆಗಳನ್ನು ಮನೆಯಲ್ಲಿ ಕೂಡಿಸಿ ಅನುಷ್ಠಾನವನ್ನು ಮಾಡಿ ಅದಕ್ಕಿಷ್ಟು ಹರಿದ್ರ ಕುಂಕುಮವನ್ನು ಅರ್ಚನೆ ಮಾಡಿ ಮಕ್ಕಳಿಗೆ ಏನಾದರೂ ಒಂದಿಷ್ಟು ಸಿಹಿ ಪದಾರ್ಥಗಳನ್ನು ಮಾಡಿ ಆ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯ ಮಾಡಿ ಮನೆಗೆ ಬರ್ತಕ್ಕಂಥ ಮಕ್ಕಳು, ಈ ಪುಟ್ಟ ಪುಟಾಣಿ ಮಕ್ಕಳು ಬರ್ತಾರಲ್ಲ, ಬರ್ತಕ್ಕಂಥವರಿಗೆ ನೀವಿಟ್ಟಂತಹ ಬೊಂಬೆಗಳ ಚರಿತ್ರೆಯನ್ನು ಹೇಳಬೇಕು. ವಿಷ್ಣುವಿನ ದಶಾವತಾರ ಆಗಿರಲಿ, ಪಟ್ಟದ ಬೊಂಬೆಗಳಾಗಿರಲಿ, ಹಿಂದಿನ ಕಥಾ ವೈಭೋಗವನ್ನು ನೆನಪಿಸುವಂಥದ್ದಾಗಿರಲಿ, ನಮ್ಮ ಮೈಸೂರಿನ ಸಂಸ್ಥಾನದಲ್ಲಿ ನಡೆಸ್ತಕ್ಕಂಥ ಅಂದಿನ ದಸರಾ ಉತ್ಸವ ಹೇಗಿತ್ತು, ಅಂದು ಆನೆ ಅಂಬಾರಿ ಮೇಲೆ ರಾಜರು ಹೇಗೆ ಕೂತ್ಕೊಳ್ತಿದ್ರು, ಯಾವ ಪ್ರಕಾರವಾದಂತಹ ಅನುಷ್ಠಾನಗಳು ನಡೀತಾ ಇತ್ತು ಎಂಬತಕ್ಕಂಥದ್ದನ್ನು ಒಂದೊಂದೂ ಸಹಿತ ಸವಿಸ್ತಾರವಾಗಿ ತಿಳಿಸಬೇಕಾದ್ದು ಧರ್ಮ. ಹಾಗಾಗಿ ಈ ಮೈಸೂರಿನ ದಸರಾ ಉತ್ಸವ ಜೊತೆಗೆ ಆನೆ ಅಂಬಾರಿ ಉತ್ಸವ ಈಗ ತಾಯಿನ ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡ್ತಿರ್ತಕ್ಕಂಥದ್ದು. ಹಿಂದೆ ರಾಜರು ಕೂತ್ಕೊಳ್ತಾ ಇದ್ದರು, ರಾಜರು ಕೂತ್ಕೊಂಡು ಅದರ ದರ್ಬಾರ್ ನಡೆಸ್ತಾ ಇದ್ದರು. ಹಾಗೆ ಪ್ರತಿನಿತ್ಯ ರಾಜ ದರ್ಬಾರ್ ಆಗಿ ವಿಜಯದಶಮಿ ದಿವಸ ವಿಶೇಷವಾಗಿರ್ತಕ್ಕಂಥ ಆನೆ ಅಂಬಾರಿ ಉತ್ಸವ ನಡೀತಾ ಇತ್ತು. ಪ್ರತಿಯೊಂದು ಪಟ್ಟದ ಬೊಂಬೆಗಳಿಗೂ ತನ್ನದೇ ಆದಂತಹ ಒಂದಷ್ಟು ಮಹತ್ತಿತ್ತು. ಈ ದಸರಾ ವೈಭೋಗವನ್ನು ಶಾಸ್ತ್ರಬದ್ಧವಾಗಿ ನಮ್ಮ ಪ್ರತಿಯೊಬ್ಬರ ವಾಸ್ತುಗಳಲ್ಲೂ ಸಹಿತ ಒಂದೊಂದು ವ್ಯವಸ್ಥೆ ಮಾಡಿರ್ತಾರೆ. ಈ ಬೊಂಬೆಗಳು ಹೇಗೆ ಅಂದರೆ, ಮಕ್ಕಳಿಗೆ, ಇವತ್ತಿನ ಮಕ್ಕಳಿಗೆ ಗೊತ್ತಿರೋದು ಒಂದೇ ಪ್ರಪಂಚ, ಮೊಬೈಲ್ ಒಂದು ಪ್ರಪಂಚ ಕೈಯಲ್ಲಿದ್ದರೆ ಎಲ್ಲವನ್ನೂ ನಾವು ಅದರಲ್ಲಿ ನೋಡ್ತೀವಿ ಅಂತಿದ್ದಾರೆ. ಆದರೆ ಅದಲ್ಲ. ಈ ಬೊಂಬೆಗಳಲ್ಲಿ
ಹಿಂದೆ ಯಾರ್ಯಾರು ಯಾವ್ಯಾವ ಕೆಲಸಗಳನ್ನು ಮಾಡ್ತಿದ್ರು, ಯಾರ್ಯಾರ ಮತಸ್ಥರು ಮಾಡ್ತಿರ್ತಕ್ಕಂಥ ಕೆಲಸಗಳು ಏನಿತ್ತು ಎಂಬತಕ್ಕಂಥದ್ದನ್ನು ಬಿಂಬಿಸುತ್ತೆ. ಹಾಗೆ ಆಟಪಾಠಗಳು ಮಕ್ಕಳ ಭವಿಷ್ಯದಲ್ಲಿ ಏನು ಆಡ್ತಿದ್ರು, ಅವ್ರ ಹಿಂದೆ ಆಟಪಾಠಗಳು ಹೇಗಿತ್ತು, ಮೊಬೈಲು ಇವತ್ತಿನ ಪ್ರಪಂಚ, ಮೊಬೈಲ್ ಇಲ್ಲದಂತಹ ಪ್ರಪಂಚದಲ್ಲಿ ಹೇಗಿತ್ತು ಎಂಬತಕ್ಕಂಥದ್ದನ್ನು ಇವತ್ತಿಗೂ ಸಹಿತ ಬೊಂಬೆಗಳು ಸಾರಿ ಸಾರಿ ಹೇಳ್ತಾ ಇದೆ. ಮಕ್ಕಳ ಆಟಪಾಠಗಳು ಹೇಗಿರಬೇಕು, ಅವರ ಆರೋಗ್ಯ ಹೇಗಿರಬೇಕು, ದೇವತೆಗಳು ಯಾರು, ಆ ದೇವತೆಗಳ ವರ್ಣ ಹೇಗಿತ್ತು, ಅವರ ಮೈಬಣ್ಣ ಹೇಗಿತ್ತು, ಜೊತೆಗೆ ವಿಶೇಷವಾಗಿ ಅವರ ಉಡುಗೆ ತೊಡುಗೆಗಳು ಹೇಗಿತ್ತು, ಎಲ್ಲವನ್ನೂ ಸಹಿತ ಪ್ರತಿಬಿಂಬಿಸುವಂತಹದ್ದು. ಒಂದು ಗೋವನ್ನು ತೆಗೆದುಕೊಂಡ್ರೆ ಆ ಗೋವಿನಲ್ಲಿ 300 ಮುಕ್ಕೋಟಿ ದೇವತೆಗಳು ಅಂತಿತ್ತು. ಹಾಗೆ ಅನಂತ ಪದ್ಮನಾಭ, ಹಾಗೆ ಮಹಾವಿಷ್ಣು ಶೇಷನಲ್ಲಿ ಮಲಗಿರ್ತಕ್ಕಂತಹದ್ದು, ಹಾಗೆ ಗರುಡ ಆಳ್ವಾರ ಜೊತೆಯಲ್ಲಿರ್ತಕ್ಕಂತಹದ್ದು, ಗರುಡೋತ್ಸವದಲ್ಲಿರ್ತಕ್ಕಂತಹದ್ದು, ಹೀಗೆ ಒಂದ ಎರಡ ಹೇಳಬೇಕಂದ್ರೆ ಪ್ರತಿಯೊಂದು ಬೊಂಬೆಗಳಲ್ಲೂ ಒಂದೊಂದು ವೈಶಿಷ್ಟ್ಯತೆ ಇದೆ. ಹಿಂದೆ ಮನೆಗಳೆಂದ್ರೇನು, ಋಷಿಗಳ ವಾಸ ಹೇಗಿತ್ತು, ಋಷಿಮುನಿಗಳಿದ್ದಂಥ ರೀತಿ ಹೇಗಿತ್ತು, ಅವರ ನಿತ್ಯ ಕಾಯಕವೇನಿತ್ತು, ಹಾಗೆ ಕೃಷ್ಣನ ಅವತಾರ ಏನು, ಪ್ರತಿಯೊಂದನ್ನು ಸಹಿತ ಬಹಳ ಅರ್ಥಗರ್ಭಿತವಾಗಿದ್ದಂತಹದ್ದೇ. ರಾಮ ವಾಸ ಎಲ್ಲಿ, ರಾಮ ಹೇಗಿದ್ದ, ಯಾವ ವಟವೃಕ್ಷ ಇತ್ತು, ವೃಕ್ಷ ಅಂದರೆ ಯಾವುದು, ಜೊತೆಗೆ ಅವರ ವಾಸ ಮಾಡತಕ್ಕಂಥ ಸ್ಥಳ ಹೇಗಿತ್ತು, ಅಂದಿನ ಗುಡಿಸಲು ಹೇಗೆ, ಅಂದಿನ ಋಷಿಮುನಿಗಳ ಪದ್ಧತಿ ಹೇಗೆ, ಅವರ ಕಾಯಕ ಪ್ರತಿನಿತ್ಯ ಹೋಮವನ್ನು ಮಾಡತಕ್ಕಂಥದ್ದು, ವಿಷ್ಣು ದೇವರಿಗೆ ಅಂದರೆ ದೇವರುಗಳಿಗೆ ಹವಿಸ್ಸನ್ನು ಕೊಡ್ತಕ್ಕಂಥದ್ದು, ದೇವರುಗಳಿಗೆ ಶಕ್ತಿ ಬರ್ತಕ್ಕಂಥದ್ದೇ ಋಷಿಮುನಿಗಳು ಮಾಡತಕ್ಕಂಥ ಹೋಮ ಹವನಾದಿಗಳಿಂದ, ಯಜ್ಞಯಾಗಾದಿಗಳಿಂದ. ಹಾಗೆ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನು ತಾವು ನೋಡ್ತಾ ಇದ್ದೀರಿ. ಅಂದರೆ ಒಂದೊಂದು ಬೊಂಬೆಗಳು ಒಂದೊಂದು ಚರಿತ್ರೆಯನ್ನು ಹೇಳುತ್ತೆ. ಹಾಗೆ ಪ್ರತಿಯೊಂದನ್ನು ಸಹಿತ ದಾಸರವಾಗಲಿ, ದಾಸರ ಪದಗಳಾಗಲಿ, ಇವತ್ತು ಕೇಳಲಿಕ್ಕೆ ಬಹಳ ಆನಂದವಾಗಿರ್ತಕ್ಕಂಥ ಪದಗಳನ್ನು ಕೇಳ್ತೀವಿ ನಾವು. ಆ ಪದಪುಂಜಗಳು ದಾಸರಿಂದ ಬಂದದ್ದು ಅಂತ ಹೇಳ್ತಾರೆ. ಹಾಗೆ ಸಪ್ತಮಾತ್ರಿಕೆಯರು, ಹಾಗೆ ಮಹಾವಿಷ್ಣುವಿನ ದಶಾವತಾರ, ಒಂದ ಎರಡ ಹೇಳ್ತಾ ಹೊರಟ್ರೆ ಸಾಕಷ್ಟು ಇರ್ತಕ್ಕಂಥದ್ದು. ಹಾಗಾಗಿ ಸಂಧ್ಯಾಕಾಲ ಮಕ್ಕಳು ಮನೆಗೆ ಬಂದಾಗ ಪ್ರತಿಯೊಂದು ಬೊಂಬೆಗಳ ಬಗ್ಗೆ ಒಂದು ವಿವರಣೆಯನ್ನು ಕೊಟ್ಟು, ನೀವಿಟ್ಟಂಥ ಬೊಂಬೆಗಳ ಬಗ್ಗೆ ಚರಿತ್ರೆ ಹೇಳಿದ ನಂತರ ದೇವರಿಗೆ ಒಂದು ಆರತಿ ಮಾಡಿ, ದೇವರಿಗೆ ಆರತಿ ಮಾಡಬೇಕು. ಮನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ದರೆ ಆ ಮಕ್ಕಳನ್ನು ಕೂಡಿಸಿ ಆರತಿ ಮಾಡಬೇಕು. ಅದಾದ ನಂತರ ಮಾಡಿರ್ತಕ್ಕಂತಹ ಪದಾರ್ಥಗಳನ್ನು ಮಕ್ಕಳಿಗೂ ಹಾಗೂ ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ಬೇಕು. ಇಷ್ಟೆಲ್ಲ ಅದ್ಭುತವಾದಂಥ ಚಿಂತನೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಾಗಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಜೊತೆಗೆ ದಸರಾ ಗೊಂಬೆಗಳ ಬಹಳ ವಿಶೇಷವಾಗಿರ್ತಕ್ಕಂಥ ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದರ ಜೊತೆಗೆ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶರ್ಭಶ್ಚಾರಾಹ ವೇಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಗೌರೀನ್ಮವಾಯ ಸಲಿಲಾನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ನವರಾತ್ರಿಯ 2ನೇ ದಿನದ ಈ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಚಾರಣಿಯ ಒಂದು ಆರಾಧನೆಯನ್ನು ನಡೆಸ್ತಾ ಇವತ್ತಿನ ರಾಶಿಫಲದಲ್ಲಿ ಲಾಭ ನಷ್ಟ, ಬೇಕು ಬೇಡ, ಅಥವಾ ಮನುಷ್ಯ ತಾನು ಹಾಕಬೇಕಾಗಿರ್ತಕ್ಕಂಥ ಹೆಜ್ಜೆಗಳಲ್ಲಿ ಎಷ್ಟು ಜೋಪಾನ ಇರಬೇಕು ಮತ್ತು ಯಾವೆಲ್ಲ ಎಚ್ಚರಿಕೆಗಳು ತೆಗೆದುಕೊಳ್ಬೇಕು, ಅದೆಲ್ಲದರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ರಾಶಿಫಲದತ್ತ ಗಮನ ಹರಿಸಲೇಬೇಕು. ಬನ್ನಿ, ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಂಡು ಮಾಡುವಂಥ ಪ್ರತಿಯೊಂದು ಕಾಯಕವೂ ಅರ್ಥಪೂರ್ಣವಾಗಿ ಶ್ಲಾಘನೀಯವಾಗುವಂತಹ ಒಂದು ವಿಶೇಷತೆಗಳನ್ನು ಸೃಷ್ಟಿಪಡಿಸಿಕೊಳ್ಳುವಂಥ ಯೋಗಫಲ ಇವತ್ತು ಮೇಷರಾಶಿಯವರಿಗಿದೆ. ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ 11 ಗಂಟೆ 20 ನಿಮಿಷದಿಂದ 4:15 ಸ್ವಲ್ಪ ಜಾಗೃತರಾಗಿದ್ದರೆ ಮತ್ತಷ್ಟು ಅದ್ಭುತವಾದಂಥ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀವಿ. ಸಾಧ್ಯವಾದಷ್ಟು ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಕಂದು ಬಣ್ಣದ ಶ್ವಾನಗಳಿಗೆ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕೋದ್ರಿಂದ ಒಂದಷ್ಟು ದೋಷಗಳಿಂದ ಮುಕ್ತರಾಗ್ತೀರಿ. ಕಂದು ಬಣ್ಣದ ಶ್ವಾನ ಅಂದರೆ ಶ್ವಾನಗಳಂತಕ್ಕಂಥದ್ರಲ್ಲಿ ಬಿಳಿ ಬಣ್ಣದ್ದಾಗಿರ್ಬೋದು ಅಥವಾ ಕಂದು ಬಣ್ಣ ಆಗಿರ್ಬೋದು, ಕಪ್ಪು ಬಣ್ಣದ್ದಾಗಿರ್ಬೋದು, ಯಾವುದಾದ್ರೂ ಸರಿಯೇ. ಮೊದಲಿನ ಆದ್ಯತೆ ಕಂದು ಬಣ್ಣಕ್ಕೆ ನೀವು ಆಹಾರವನ್ನು ಹಾಕಿದ್ದೇ ಆದರೆ ಇವತ್ತು ಬಂದೊದಗುವಂಥ ಒಂದಷ್ಟು ಸಮಸ್ಯೆಗಳಿಂದ ತಾವು ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಎಷ್ಟೇ ಆದರೂ ಶುಭ ಶುಕ್ರವಾರ ಸಂಪತ್ತನ್ನು ಕೊಡ್ತಕ್ಕಂಥದ್ದು, ದೇವಿಯ ಆರಾಧನೆ ಮಾಡತಕ್ಕಂಥದ್ದು, ಅದರಲ್ಲೂ ನವರಾತ್ರಿ ಉತ್ಸವ ವಿಶೇಷವಾಗಿ 2ನೇ ದಿನ. ಇವತ್ತು ದೇವರ ಆರಾಧನೆ, ದೇವಿಯ ಪ್ರಾರ್ಥನೆ ಜೊತೆಗೆ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಳ್ಳೆಯ ಸನ್ಮಾರ್ಗದತ್ತ ಆಲೋಚನೆ ಮಾಡಿ ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ.
ಅದರ ಮಧ್ಯದಲ್ಲಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಇರ್ತಕ್ಕಂತಹ ದುಃಖಗಳಿಂದ ದೂರ ಇರಬಹುದು. ಇವತ್ತು ಸಾಧ್ಯವಾದರೆ ಶ್ವೇತವರ್ಣದ ಪುಷ್ಪ, ಬಿಳಿಯ ಬಣ್ಣದ ಗಂಧ, ಬಿಳಿಯ ಬಣ್ಣದ ಹಣ್ಣುಗಳು, ಅಂದರೆ ಯಾವುದಾದ್ರೂ ಸಹಿತ ಅದನ್ನು ಕೊಡಬೇಕಾದ್ರೆ ದೇವರಿಗೆ ಇಂಥದ್ದನ್ನೇ ಕೊಡಬೇಕು. ಹಾಗೆ ಇವತ್ತು ಸಣ್ಣ ಪುಟ್ಟ ಮಕ್ಕಳಿಗೆ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ 4ರಿಂದ 6:30 ಒಳಗಡೆ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಸಣ್ಣ ಪುಟ್ಟ ಮಕ್ಕಳಿಗೆ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಮಕ್ಕಳಿಗೊಂದಿಷ್ಟು ಸಿಹಿ ಪದಾರ್ಥ ಕೊಟ್ಟರು ಸಾಕಷ್ಟು ಕೆಲಸ ಕಾರ್ಯಗಳನ್ನು ವೃಷಭ ರಾಶಿಯವರು ಸಿದ್ಧಪಡಿಸ್ಕೊಳ್ತೀವಿ. ಇದರ ಜೊತೆಗೆ ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕೋದ್ರಿಂದ ಬರ್ತಕ್ಕಂತಹ ಒಂದಷ್ಟು ಕರ್ಮಕ್ಲೇಶಗಳು ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಒಂದಷ್ಟು ಬಾಧೆ ಇದೆ, ಸಮಸ್ಯೆ ಇದೆ ನಿಜ. ಹಾಗಂತ ನಿಮ್ಮ ಹೃದಯ ಶ್ರೀಮಂತಿಗೆಗಲ್ಲ. ತಾವು ಆಲೋಚನೆ ಮಾಡಿದಷ್ಟು ತಾವು ಯಾವ ಬಗ್ಗೆ ಚಿಂತನೆ ಮಾಡಿದ್ರು ಆ ಚಿಂತನೆಯೂ ಲಾಭ, ಮಾಡುವಂಥ ಕೆಲಸಗಳೂ ಲಾಭ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ತಾವು ಯಾವ ಕ್ರಮವನ್ನು ಅನುಸರಿಸ್ತೀರಿ, ಯಾವುದ್ರ ಬಗ್ಗೆ ಚಿಂತನೆ ಮಾಡ್ತೀರಿ, ಯಾವ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತೀರಿ, ಎಲ್ಲಕ್ಕಿಂತ ಮುಖ್ಯವಾಗಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ತಾವು ಏನು ಚಿಂತನೆ ಮಾಡಿದ್ರು ಮಿಥುನ ರಾಶಿಯವರಿಗೆ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ತಾವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಶ್ವೇತವರ್ಣದ ಒಂದು ಕರ್ಚೀಫನ್ನು ತಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನೆಯಿಂದ ಆಚೆ ಹೊರಡೋದಕ್ಕೂ ಮುನ್ನ ನಿಮ್ಮ ಅಂಗೈಯಲ್ಲಿ 1 ಸ್ಪೂನ್ ಹಾಲು ಹಾಕ್ಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡಿ ಆ ಹಾಲನ್ನು ಹಸರುಗಿಡದ ಮೇಲೆ ಹಾಕಿ ತದನಂತರ ನೀವು ಆಚೆ ಹೊರಡತಕ್ಕಂಥದ್ದು ಮತ್ತಷ್ಟು ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು. ಸಾಧ್ಯವಾದರೆ ಇನ್ನೊಬ್ಬರ ಒಳಿತಿಗಾಗಿ, ಇನ್ನೊಬ್ಬರ ಹಸಿವು ನೀಗಿಸ್ಲಿಕ್ಕಾಗಿ, ಅಥವಾ ಇನ್ನೊಬ್ಬರಿಗೆ ಯಾವುದಾದ್ರೂ ಧರ್ಮ ಮಾರ್ಗದಲ್ಲಿ ತೋರಿಸಿ ಅವರು ಸರಿಯಾದಂಥ ಮಾರ್ಗಸೂಚಿಯನ್ನು ಕೊಡೋದು ಸಹಿತ ಮಿಥುನ ರಾಶಿಯವರ ಆದ್ಯ ಕರ್ತವ್ಯ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ತುಂಬ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಿಡಬೇಕು. ಯಾಕೆಂದರೆ ಲಾಭ ಎಷ್ಟಿದೆಯೋ ನಷ್ಟ ಅಷ್ಟೇ ಇದೆ. ಆ ನಷ್ಟ ಎಂಬತಕ್ಕಂಥದ್ದು ಅಥವಾ ಅಸಮಾಧಾನ ಎಂಬತಕ್ಕಂಥದ್ದು ಜಗಳ ಕದನಕ್ಕೆ ಗುರಿಯಾಗುವಂತಹದ್ದು ಲಾಭದ ಜೊತೆ ಅದು ಸೇರಿರುತ್ತೆ. ಹಾಗಾಗಿ ಸ್ವಲ್ಪ ಜೋಪಾನ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯುತವಂಥ ಸ್ಥಾನದಲ್ಲಿ ನಿಂತು ತಾವು ಏನು ಆಲೋಚನೆ ಮಾಡ್ತಾ ಇದ್ದೀರೋ ಆ ಆಲೋಚನೆಗಳು ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಭಗವಂತ ಆತ ಕೊಟ್ಟರೆ ಎಲ್ಲವೂ ಸಹಿತ ಸಾಧ್ಯ. ಆತ ಕೊಡದಂಥದ್ದನ್ನು ನಾವು ಬೇಕು ಅಂತ ಅಪೇಕ್ಷೆ ಪಡೆಯೋಕೆ ಹೊರಟ್ರೆ ಯಾವುದು ಸಹಿತ ಕೈಗೆ ಎಟುಕುವಂಥದ್ದು ಬಹಳ ಕಷ್ಟ. ಆದರೆ ಶುಭ ಶುಕ್ರವಾರ ರಾಹುಕಾಲದಲ್ಲಿ ತಾಯಿ ದುರ್ಗೆಯನ್ನು, ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡಿ, ಯಾರಾದರೂ ಸುಮಂಗಲೆಯರಿಗೆ, ಮುತ್ತೈದೆಯರಿಗೆ ಒಂಚೂರು ಹಣ್ಣು ಹಂಪಲು ಕೊಟ್ಟೊಂದು ಪ್ರಾರ್ಥನೆ ಮಾಡಿ, ದೇವರ ಸಾನ್ನಿಧ್ಯದಲ್ಲಿ ಸಿಗ್ತಕ್ಕಂಥ ಅರ್ಚನಾ ಕುಂಕುಮ ಪ್ರಸಾದವನ್ನು ತಾವು ಹಣೆಗಚ್ಕೊಳ್ಳಿ. ಇಷ್ಟು ಮಾತ್ರ ಮಾಡಿಕೊಂಡ್ರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮತ್ತಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೆ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸ್ವಾಮಿ, ನಾವು ನೆಲಮಂಗಲದಿಂದ ಕರೆ ಮಾಡ್ತಾ ಇದ್ದೀವಿ. ನೆಲಮಂಗಲದಿಂದ ಕರೆ ಮಾಡ್ತಿದ್ದೀರಿ. ಅಮ್ಮ ತಮ್ಮ ಹೆಸರು? ಹಲೋ. ಹಲೋ ಅಮ್ಮ ತಮ್ಮ ಹೆಸರು? ಅಮ್ಮ ನಾನು ಮಾತಾಡ್ತಾ ಇರೋದು ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಿದೆ, ಹೇಳಿ ಸ್ವಾಮಿ. ಹಾ, ತಾವು ಟಿವಿ ನೋಡ್ತಾ ಇದೀರಿ. ದಯವಿಟ್ಟು ಟಿವಿ ನೋಡ್ಬೇಡಿ. ಟಿವಿ ನೋಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸ್ವಾಮಿ ಹೇಳಿ. ಹಾ, ತಮ್ಮ ಹೆಸರು? ನನ್ನ ಹೆಸರು ನಾಗರತ್ನ ಅಂತ. ಹಾ, ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಾ, ಕೊಡಿ. ಹಲೋ. ಹಲೋ ಸ್ವಾಮೀಜಿ, ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು. ನಿಮ್ ಜೊತೆ ನಾವು ಶಿರಡಿಗೆ ಬಂದಿದ್ವಿ. ಹಾಂ, ಶಿರಡಿ ಯಾತ್ರೆ ಮಾಡಿದಿರಿ? ಹಾ ಸ್ವಾಮಿ, ಶಿರಡಿಗೆ ಬಂದಿದ್ರಮ್ಮ? ಶಿರಡಿ ಬಾಬಾರವ್ರ ದರ್ಶನ ಮಾಡಿದ್ರಾ? ಹಾ, ಬಾಬಾ ದರ್ಶನ ಮಾಡಿ ಎಲ್ಲ ನಿಮ್ ಜೊತೆಲೇ ಬಂದಿದ್ವಿ. ಇಲ್ಲಿ ನಮ್ಮ ಮನೆಗಳು 1-2 ಖಾಲಿ ಆಗ್ಬಿಟ್ಟೈತೆ. ಅದೇನ ಅದಕ್ಕೆ ಹೊರಕ್ಕೆ ಜನ ಬಿಡ್ತಾನೆ ಇಲ್ಲ. ಅದೇನ್ ಮಾಡವ್ರೆ ಅಂತಾನೆ ಗೊತ್ತಿಲ್ಲ ಸ್ವಾಮೀಜಿ. ಅದ್ರ ಬಗ್ಗೆ ಕೇಳೋಣ ಅಂತಾನೆ ನಿಮ್ಗೆ ಫೋನ್ ಮಾಡಿ ಇಷ್ಟ ದಿನ ಕಾಯ್ದು ಮಾಡ್ತಿದೀವಿ ಸ್ವಾಮಿ. ಮನೆ ಖಾಲಿ ಆಗಿದೆ, ಮನೆಗೆ ಜನ ಬರಬೇಕು. ಬರೋದೇ ಇಲ್ಲ ಸ್ವಾಮಿ. ಅದೇನ್ ಮಾಡ್ತಾರೆ ಅಂತ ಗೊತ್ತಿಲ್ಲ.
ಮೊದಲು ಕೋವಿಡ್ಗೆ ಮುಂಚೆ ಎಲ್ಲರ ಕೈಲೂ ದುಡ್ಡಿತ್ತಮ್ಮ, ಎಲ್ಲರೂ ಸಾಮ್ರಾಜ್ಯದಲ್ಲಿ ಚೆನ್ನಾಗಿದ್ದರು. ಯಾವ ಕೋವಿಡ್ ಬಂದೋಯ್ತು ಇನ್ನೂ ಜನ ಸುಧಾರಿಸ್ಕೊಳಕ್ಕಾಗಿಲ್ಲ. ಕೋವಿಡ್ ಆದಮೇಲೆ ಎಷ್ಟೋ ಜನ ತನ್ನ ಊರು ಮನೆ ಮಠ ಅಂತ ಬಿಟ್ಕೊಂಡು ದಾರಿ ಇದು ಮಾಡಿದ್ರು. ಅಂದರೆ ಉದ್ಯೋಗಕ್ಕಾಗಿ ಜೀವನೋಪಾಯಕ್ಕಾಗಿ ಬೆಂಗಳೂರು ಸಿಟಿಗೆ ಬಂದವರುಂಟು. ಆದರೆ ಈ ಮಾತು ಈ ಪ್ರಶ್ನೆಗೆ ಇದಕ್ಕೆ ಉತ್ತರ ನಿಮ್ಮದಲ್ಲ. ಆದರೆ ನಿಮ್ಮಲ್ಲಿ ಸಮಸ್ಯೆ ಏನಾಗಿದೆ ಅನ್ನೋದನ್ನು ಆಲೋಚನೆ ಮಾಡೋಣ. ನಿಮ್ಮ ಮನೆಗೆ ಬಾಡಿಗೆಗೆ ಜನ ಬರಬೇಕು ಅಷ್ಟೇ ತಾನೇ? ಹೌದು. ಇಷ್ಟು ದಿನ ಬರ್ತಿದ್ರು ಸ್ವಾಮಿ, ಇವಾಗ ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಕೇಳಿ. ನೀವು ಮಾಡಬೇಕಾದಿಷ್ಟೇ, ಒಂದು ಸ್ವಲ್ಪ ಬಿಳಿ ಸಾಸಿವೆ ತಗೊಳ್ಳಿ. ಬಿಳಿ ಸಾಸಿವೆ, ಮರಳ ಮಾತಂಗಿ ಎರಡೂ ತೆಗೆದುಕೊಳ್ಳಿ. ಬಿಳಿ ಸಾಸಿವೆ, ಮರಳ ಮಾತಂಗಿ, ಒಂದು ನಿಂಬೆಹಣ್ಣು. ಇದನ್ನ 3 ದಿವಸ ಬೆಳಿಗ್ಗೆ ಒಂದ್ಸತಿ ಮಾಡಿ, ಸಂಜೆ ಒಂದ್ಸತಿ ಮಾಡಿ. ಬೆಳಿಗ್ಗೆದು ಬೆಳಿಗ್ಗೆಗಿರಲಿ, ಸಂಜೆಗಿರಲಿ. ಬೆಳಿಗ್ಗೆನೂ 3 ಸಹಿತ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಆಗ್ನೇಯ ಭಾಗದಲ್ಲಿ ಹಾಕಿ. ಸಂಜೆ ದೃಷ್ಟಿ ತೆಗಿತಕ್ಕಂಥದ್ದು ದಕ್ಷಿಣದಲ್ಲಿ ಹಾಕಿ. ಅಂದ್ರೆ ನಿಮ್ಮ ಮನೆ ಹತ್ರ ಹಾಕತಕ್ಕಂಥದ್ದಲ್ಲ, ಸ್ವಲ್ಪ ದೂರ ತೆಗೆದುಕೊಂಡಾಗ ಹಾಕಿ. ಆಗ ಓಹೋ, ನೀವು ಸರಿಯಾಗಿ ಕೇಳಿಸ್ಕೊತಾ ಇಲ್ಲ. ಬಿಳಿ ಸಾಸಿವೆ, ಮರಳ ಮಾತಂಗಿ, ಒಂದು ನಿಂಬೆಹಣ್ಣು. ನಾನು ಹೇಳೋದೆಲ್ಲ ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಾ ಇದೆ ಅಂತೀರಿ, ಯಾವುದನ್ನು ಸ್ವರ ಸರಿಯಾಗಿ ತಗೊಳ್ತಾ ಇಲ್ಲ. ಇರಲಿ, ನಾನು ಹೇಳೋದನ್ನ ನಿಮ್ಮಲ್ಲಿ ಮತ್ತೊಮ್ಮೆ ಬೇಕಾದ್ರೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಬೋದು ಇವತ್ತೇ. ಇರಲಿ, ಆ ಚಿಂತನೆಯನ್ನು ಮಾಡಿ. ಬಿಳಿ ಸಾಸಿವೆ, ಮರಳ ಮಾತಂಗಿ, ಒಂದು ನಿಂಬೆಹಣ್ಣನ್ನು ಆಗ್ನೇಯ ಭಾಗ ಮತ್ತು ದಕ್ಷಿಣ ಭಾಗದಲ್ಲಿ ದೃಷ್ಟಿ ತೆಗೆದು ಹಾಕಿ ಇದನ್ನು 3 ದಿವಸ ಮಾಡಿದ್ರೆ ಆ ವಾಸ್ತುವಿಗೆ ಸಂಬಂಧಪಟ್ಟಂಗೆ, ಆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ದೋಷಗಳಿದ್ದರೆ, ಯಾರಾದರೂ ಏನಾದರೂ ಕೈ ಕೆಲಸ ಮಾಡಿದ್ರು ಅದು ಆದಷ್ಟು ಬೇಗ ದೂರ ಆಗುತ್ತೆ. ಹಿಂದಲೇ ನಿಮ್ಮ ವ್ಯವಸ್ಥೆ, ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇಟ್ಕೊಂಡಿದ್ದೀರಿ, ಯಾವ ಸಂಕಲ್ಪ ಇಟ್ಕೊಂಡು ಇವತ್ತು ನನ್ನ ಕರೆ ಮಾಡ್ತಿದ್ದೀರಿ, ಅದಕ್ಕೆ ಪರಿಹಾರ ಅಲ್ಲಿ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳು. ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಸಿಂಹ ಅಂದರೆ ಅಲ್ಲಿ ರವಿ ಇರ್ತಕ್ಕಂಥದ್ದು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನವೇ ಮಹತ್ತರವಾಗಿರ್ತಕ್ಕಂಥದ್ರಿಂದ ರವಿ ಪ್ರಕಾಶಮಾನವಾಗಿರ್ತಕ್ಕಂಥವನು, ಬುಧ ಸ್ವಂತ ಜ್ಞಾನ ಸ್ವಂತ ಬುದ್ಧಿಯನ್ನು ಕೊಡ್ತಕ್ಕಂಥವನು, ಮುಖದ ವರ್ಚಸ್ಸು ತೇಜಸ್ಸಿಗೆ ಸಂಬಂಧಪಡ್ತಕ್ಕಂಥ ಈ ಶುಭ ಶುಕ್ರವಾರ ಇವತ್ತಿನ ದಿವಸ ಸಿಂಹರಾಶಿಯಲ್ಲಿರ್ತಕ್ಕಂಥವರು ತಾವು ಯಾವ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀನಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಮನೆಯಿಂದ ಬೆಳಗ್ಗೆ ಆಚೆ ಹೊರಡುವಾಗ ಒಂದು ಚಿಟಿಗೆಯಷ್ಟು ಗೋಧಿಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ, ಹಾಗೆ ಮನೆಯಿಂದ ಆಚೆ ಹೊರಡುವಾಗ ಸಾಧ್ಯವಾದರೆ ಒಂದು ಚಿಟಿಕೆ ಸಕ್ಕರೆನೋ ಬೆಲ್ಲನೋ ಅದರ ಎಲ್ಲಿ ಇರುವೆಗಳಿದೆಯೋ ಆ ಇರುವೆ ಇರ್ತಕ್ಕಂಥ ಇರುವೆ ಪ್ರದೇಶಕ್ಕೆ ಹಾಕೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀನಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ಕಾಯಕವನ್ನು ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಎಂಬತಕ್ಕಂಥ ಚಿಂತನೆಯನ್ನು ಶುಭ ಸಂಧ್ಯಾಕಾಲ ಒಂದು ಸಂಕಲ್ಪ ಮಾಡಿದ್ರೆ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹಿತ ಅಭಿವೃದ್ಧಿಯನ್ನೇ ಕಾಣ್ತೀನಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಕೆಲವಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಕೊನೆಯಿಲ್ಲದಂಥ ಸಮಸ್ಯೆಗಳು ಹೆಗಲೇ ಇರ್ತಾ ಇದೆ. ಒಂದು ಸಮಸ್ಯೆಯಿಂದ ನೀವು ಮುಕ್ತರಾಗಿ ಹೊರಬರುವಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಮನೆ ಬಾಗಿಲಲ್ಲಿ ನಿಂತಿರುತ್ತೆ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ನಾನು ಒಂಟಿಯಾಗಿದ್ದೇನೇನೋ, ಅಥವಾ ನನಗೆ ಯಾವ ಸಮಸ್ಯೆಯೂ ಪರಿಹಾರ ಆಗ್ತಾ ಇಲ್ವೇನೋ, ಅಥವಾ ದಿನಕ್ಕೊಂದು ಸಮಸ್ಯೆಯನ್ನು ಹೆಗಲೇರಿಸ್ಕೊಳ್ತಾ ಇದ್ದೇನೆ ಎಂಬತಕ್ಕಂಥ ಒಂದಷ್ಟು ನೋವಿನಲ್ಲಿ ನಾವಿದ್ದೀರಿ. ಈ ಸಮಸ್ಯೆಗಳಿಂದ ಹೊರಬರಲಿಕ್ಕೋಸ್ಕರ ಇವತ್ತು ಸಾಧ್ಯವಾದರೆ ಶುಭ ರಾಹುಕಾಲದಲ್ಲಿ, ಅಂದರೆ 10 ರಿಂದ 12ರವರೆಗೂ ಇರತಕ್ಕಂಥ ರಾಹುಕಾಲ ಸನ್ನಿವೇಶದಲ್ಲಿ ಎಲ್ಲಾದರೂ ಒಂದು ಬೇವಿನ ವೃಕ್ಷದ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು ವಯಸ್ಸಾಗಿರ್ತಕ್ಕಂತಹ ವೃದ್ಧ ದಂಪತಿಗಳಿಗೆ, ಅಂದರೆ ವಯಸ್ಸಾಗಿರ್ತಕ್ಕಂತಹ ವೃದ್ಧ ದಂಪತಿಗಳಿಗೆ ಹರಿದ್ರ ಕುಂಕುಮವನ್ನು ಹಾಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಸಿಹಿ ಪದಾರ್ಥವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದರೆ ಒಂದಷ್ಟು ಕನ್ಯಾರಾಶಿಯವರಿಗೆ ಶಾಂತಿ ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ಬಹುದು. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ತಾವು ಯಾವ ಉಡುಗೆ ತೊಡುಗೆಗಳನ್ನು ಧರಿಸಿದ್ರೂ, ಯಾವುದೇ ಬಣ್ಣದ ವಸ್ತ್ರವನ್ನು ಧರಿಸಿದ್ರೂ ಹಸಿರು ಬಣ್ಣದ ವಸ್ತ್ರವನ್ನು ನಿಮ್ಮಲ್ಲಿ ಇಟ್ಕೊಳ್ಳುವಂಥದ್ದು ಅಥವಾ ಒಂದು ಕರ್ಚೀಫಾಗಿ ಇಟ್ಕೊಳ್ಳುವಂಥದ್ದು, ಇದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ತಾವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಉತ್ತರಾಭಿಮುಖವಾಗಿ ನಿಂತು ಒಂದು ಚಿಟಿಕೆಯಷ್ಟು ಹೆಸರು ಕಾಳನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ, ತದನಂತರ ಈಶಾನ್ಯಕ್ಕೆ ಒಂದು ಹೆಜ್ಜೆ ಮುಂದೆ ಹಾಕಿ, ತದನಂತರ ನೀವು ಮನೆಯಿಂದ ಆಚೆ ಹೊರಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಇದರ ಜೊತೆಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ಒಂದಿಷ್ಟು ಗೋಪ್ಯತೆ ಕಾಪಾಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಕೆಲಸ ಕಾರ್ಯಗಳು ಆಗೋದಕ್ಕೂ ಮುನ್ನ ನಾನು ಇಂಥದ್ದೇ ಕೆಲಸ ಮಾಡ್ತೀನಿ ಅಂತ ನೀವು ಸಭೆ ಸಮಾರಂಭದಲ್ಲಿ ಹೇಳೋದಾದರೆ ನಿಮ್ಮ ಕೆಲಸಗಳು ಅಲ್ಲೇ ಪೆಂಡಿಂಗ್ ನಿಂತುಕೊಳ್ಳುತ್ತೆ. ಆದರೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನಾದರೂ ಒಂದಷ್ಟು ನೀವು ಗೋಪ್ಯತೆ ಕಾಪಾಡಿದ್ರೆ ಮತ್ತಷ್ಟು ಅದ್ಭುತವಾದಂತಹ ಲಾಭವನ್ನು ತಾವು ಸಿದ್ಧಪಡಿಸ್ಕೊಳ್ಬೋದು. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಸಾಕಷ್ಟು ದಿನಗಳಿಂದ ಒಂದು ಗೊಂದಲದಲ್ಲಿ ತಾವಿದ್ದೀರಿ. ಯಾವುದೊಂದು ಕೆಲಸ ಆದರೂ ಪರಿಪೂರ್ತಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಸಂಶಯ, ಒಂದು ಅಸಮಾಧಾನ ಇದೆ. ಇದರ ಜೊತೆಗೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಕುಟುಂಬದಲ್ಲಿರ್ತಕ್ಕಂಥ ಕಲಹ, ಮನಸ್ಸಲ್ಲಿ ನೆಮ್ಮದಿ ಇಲ್ಲದಿರೋ ಇರ್ತಕ್ಕಂಥದ್ದು, ಒಬ್ಬರನ್ನ ಓಲೈಸಿ ಮಾತಾಡಿದ್ರೆ ಮತ್ತೊಬ್ಬರಿಗೆ ಸಿಟ್ಟು ಬರ್ತಕ್ಕಂಥದ್ದು, ಯಾರೊಬ್ಬರೊಂದಿಗೆ ಕೂತು ಏನು ವ್ಯವಹಾರ ಮಾಡಿದ್ರೂ ಅದು ಪೂರ್ಣವಾಗಿ ಸಮಾಪ್ತಿ ಆಗದಿರೋ ಇರ್ತಕ್ಕಂಥದ್ದು, ಹೀಗೆ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳು ಇನ್ನೂ ಅಷ್ಟು ದಿವಸ ನಿಮ್ಮನ್ನು ಬಾಧಿಸುತ್ತೆ. ಯಾಕೆಂದರೆ ಪ್ರಸ್ತುತ ನಿಮ್ಮ ಗ್ರಹಗತಿಗಳು ಇರ್ತಕ್ಕಂಥ ರೀತಿಯೇ ಹಾಗೆ. ಇಂತಹ ಸಮಯದಲ್ಲಿ ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಅಥವಾ ದೇವಿಯ ಸ್ಥಾನದಲ್ಲಿ ಒಂದು ಕುಂಕುಮಾರ್ಚನೆ, ಪುಷ್ಪಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು. ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದನ್ನು ಭಗವತಿಯ ಪಾದಕ್ಕೆ ಒಂದಷ್ಟು ಗಂಧವನ್ನು ಹಚ್ಚಿದ ನಂತರ ಆ ಉಳಿದ ಗಂಧವನ್ನು ತಾವು ಹಣೆಗಚ್ಕೊಳ್ಳೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ದಕ್ಷಿಣಾಭಿಮುಖವಾಗಿ ನಿಂತು ತ್ರಾಂಬಕೇಶ್ವರನ ಆರಾಧನೆ ಮಾಡ್ತಾ ಮೃತ್ಯುಂಜಯ ಮಹಾಮಂತ್ರವನ್ನು ಅಥವಾ ಶಿವಮಂತ್ರವನ್ನು ತಾವು ಉಚ್ಚರಿಸೋದ್ರಿಂದ ಒಂದಷ್ಟು ಸಮಸ್ಯೆಗಳು, ಕರ್ಮಗಳಿಂದ ದೂರ ಆಗ್ತೀರಿ. ಸಾಧ್ಯವಾದಷ್ಟು ಇವತ್ತಿನ ದಿವಸ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಅಂದರೆ ಸಂಧ್ಯಾಕಾಲ ಸೂರ್ಯಾಸ್ತಮಕ್ಕೂ ಒಳಗಡೆ ಒಂದಷ್ಟು ಉಪ್ಪು ಮತ್ತು ಮೊಸರನ್ನು ಯಾವುದಾದ್ರೂ ಶಿವಾಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಒಂದಷ್ಟು ಕರ್ಮಫಲಗಳಿಂದ ತಾವು ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹದಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಎಂತಹ ಅಸಮಾಧಾನದ ಸನ್ನಿವೇಶ ಇದ್ದರೂ ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತಿನ ದಿವಸ ನೀವು ಮಾಡುವಂತಹ ಕೆಲಸದಲ್ಲಿ ಅದ್ಭುತವಾದಂಥ ಫಲಗಳಿದೆ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಭಾಳಷ್ಟು ಸಂತಸದಿಂದ, ಸಂಭ್ರಮದಿಂದ ಯಾವುದೇ ಒಂದು ಕೆಲಸವನ್ನಾದರೂ ಭಾಳಷ್ಟು ಅಂದುಕೊಂಡಷ್ಟು ವೇಗವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪವೂ ಇದೆ. ಹಾಗಾಗಿ ಇವತ್ತು ಯಾರೊಬ್ಬರೊಂದಿಗೆ ಏನು ಮಾತಾಡಬೇಕಾದ್ರೂ, ಯಾವ ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಸಾಧ್ಯವಾದರೆ ಬಿಳಿ ಎಕ್ಕದ ಹೂಗಳನ್ನು 4 ಹೂಗಳನ್ನು ತಂದು 2 ಹೂಗಳನ್ನು ದೃಷ್ಟಿ ತೆಗೆದು ಆಚೆ ಕಡೆ ಹಾಕಿ, ಇನ್ನೆರಡು ಹೂಗಳನ್ನು ಒಂದು ದೇವರ ಹತ್ರ ಇಟ್ಟು ಒಂದು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಬರ್ತಕ್ಕಂಥ ಆಗಿಂದಾಗಲೇ ಬರುವಂಥ ಯಾವ ಗಂಡಾಂತರವಿದ್ದರೂ, ಯಾವ ಸಮಸ್ಯೆ ಇದ್ದರೂ ಎಲ್ಲವನ್ನೂ ದೂರ ಮಾಡ್ಕೊಳ್ತೀರಿ. ಇದ್ರ ಜೊತೆಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ ಗಣಪತಿಯ ಮಹಾಮಂತ್ರವನ್ನು ವೃಶ್ಚಿಕ ರಾಶಿಯವರು ಪಠನೆ ಮಾಡೋದ್ರಿಂದ ಇವತ್ತು ಮಧ್ಯಾಹ್ನ ಸರಿಸುಮಾರು 1 ಗಂಟೆ 12 ನಿಮಿಷದಿಂದ 4:22 ನಿಮಿಷದವರೆಗೂ ಬರ್ತಕ್ಕಂಥ ಯಾವುದೇ ದೋಷಗಳಿದ್ದರೂ ಆ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬಹುದು. ಆದಷ್ಟು ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಹೆಚ್ಚು ಲಾಭವೂ ಇದೆ. ಅದರ ಹಿಂದೆ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಸಮಸ್ಯೆ ಎಂಬತಕ್ಕಂಥದ್ದು ದೂರ ಆಗಬೇಕಾದ್ರೆ ಗಣಪತಿಯ ಮಹಾಮಂತ್ರವನ್ನು ತಾವು ಜಪ ಮಾಡಬೇಕಾಗಿದೆ. ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಎದುರಾಗಬಹುದು. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳು ಮರುಕಳಿಸಬಹುದು. ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರ ಸಮಸ್ಯೆನ ಹೆಗಲ ಮೇಲೆ ಇರಿಸ್ಕೊಳ್ಬೋದು. ಇದೆಲ್ಲವನ್ನೂ ಮಹಾವಿಷ್ಣು ಪ್ರಾರ್ಥನೆಯಿಂದ ಸ್ವಲ್ಪ ದೂರನೂ ಮಾಡ್ಕೋಬಹುದು. ಹಾಗಾಗಿ ವಿಷ್ಣುದೇವರ ಪ್ರಾರ್ಥನೆ ಮಾಡಿ. ಶುಭ ಶುಕ್ರವಾರ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ತಾಯಿ ಶಂಕರಿಯನ್ನು ಅಥವಾ ಬನಶಂಕರಿಯನ್ನು, ಗ್ರಾಮದೇವತೆಯನ್ನು ಅಥವಾ ನಿಮಗಿಷ್ಟವಾಗಿರ್ತಕ್ಕಂಥ ದೇವಿಯ ಆರಾಧನೆ ಮಾಡಿ ಒಂದಷ್ಟು ಕುಂಕುಮಾರ್ಚನೆ, ಪುಷ್ಪಾರ್ಚನೆಯನ್ನು ಮಾಡಿ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಶ್ವೇತವರ್ಣದ ಹೂ ಆಗಲಿ ಅಥವಾ ಬಿಳಿಯ ಕೆಂಪು ಬಣ್ಣದ ಹೂಗಳನ್ನಾಗಲಿ ಗಂಧಕ್ಕೆ ಲೇಪನ ಮಾಡಿ ಆ ಗಂಧದ ಹೂಗಳನ್ನು ಭಗವತಿಯ ಪಾದಕ್ಕೆ ಅರ್ಪಣೆ ಮಾಡೋದ್ರಿಂದ, ಜೊತೆಗೆ ಉಳಿದಂತಹ ಗಂಧವನ್ನು ತಾವು ಹಣೆಗಚ್ಕೊಳ್ಳೋದ್ರಿಂದ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಬಹುದು. ಇವತ್ತು ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಏನಾದರೂ ಒಂದಷ್ಟು ವಿಚಾರಗಳನ್ನು ಹೇಳಿದಾಗ ಅದನ್ನು ತಾವು ಸ್ವಾಗತಿಸಬೇಕು, ಬಿಟ್ಟರೆ ಅದನ್ನು ನಿರಾಕರಿಸಬಾರದು. ಹಾಗಾಗಿ ಹೇಳುವಂಥ ದೊಡ್ಡವರ ಮಾತನ್ನು ಆಲಿಸಿ ಖಂಡಿತ ಲಾಭವನ್ನು ಗಳಿಸ್ತೀರಿ ಧನುರಾಶಿಯವರು. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ರಾಶ್ಯಾಧಿಪತಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಬರ್ತಕ್ಕಂಥ ಸಮಸ್ಯೆಗಳಂತಕ್ಕಂಥದ್ದು ಸಾಕಷ್ಟು ಇದ್ದರೂ ಎಲ್ಲೋ ಒಂದು ಕಡೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲೇ ನಮ್ಮನ್ನು ದೇವ್ರ ಕೈ ಹಿಡಿದು ನಡೆಸ್ತಿರ್ತಾನೆ. ಪ್ರಸ್ತುತ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ವೀರ ಹನುಮನ್ನ ಪ್ರಾರ್ಥನೆ ಮಾಡಿ, ಅಂದರೆ ಹನುಮನ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಕೊಡುವಂತಹ ಕೇಸರಿಯನ್ನು ಹಣೆಗೆ ತಿಲಕದ ರೂಪದಲ್ಲಿ ಇಟ್ಕೊಂಡು ಸಾಧ್ಯವಾದಷ್ಟು ನಿಮ್ಮ ಉಡುಗೆ ತೊಡುಗೆಗಳ ವಸ್ತ್ರ ಯಾವುದೇ ಬಣ್ಣದ್ದಾದರೂ ಒಂದು ಕಾವಿ ಬಣ್ಣದ್ದಾಗಲಿ ಅಥವಾ ಒಂದು ಕೇಸರಿ ಬಣ್ಣದ್ದಾಗಲಿ ಒಂದು ಕರವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಥವಾ ಕೆಂಪು ಬಣ್ಣದ ದಾರವನ್ನು ನಿಮ್ಮ ಕೈಯಲ್ಲಿ ಕಟ್ಕೊಳ್ತಕ್ಕಂಥದ್ದು, ಇದರಿಂದ ಒಂದಷ್ಟು ದೋಷಗಳು ದೂರ ಆಗುತ್ತೆ. ಇದರ ಮಧ್ಯದಲ್ಲಿ ಮಧ್ಯಾಹ್ನ 12ರಿಂದ 2 ಗಂಟೆ ಒಳಗಾಗಿ
ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸೋದ್ರಿಂದ ಅಥವಾ ಪ್ರಕೃತಿ ಮಡಿಲಲ್ಲಿ ತಾವು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ನಿಮಗೆ ಸಿಗುವಂಥ ಸ್ಥಾನಮಾನ, ತಾವು ಮಾಡುವಂಥ ಕೆಲಸ ಕಾರ್ಯ, ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ, ಹಾಗೆ ನಿಮ್ಮ ಒಂದು ಸ್ಥಾನಮಾನಕ್ಕೆ ಮತ್ತಷ್ಟು ಅನುಕೂಲವಾಗುವಂತಹ ಒಂದು ಲಾಭದಾಯಕವಾಗಿರ್ತಕ್ಕಂಥ ವಿಚಾರಗಳು, ಜೊತೆಗೆ ಹಣಕಾಸಿನ ಹೂಡಿಕೆ ಇದೆಯಲ್ಲ, ಇವತ್ತಿನ ದಿವಸ ಭಾಳಷ್ಟು ಜಾಗೃತರಾಗಿರಬೇಕು. ನಂಬಿಸಿ ಮೋಸ ಮಾಡ್ತಕ್ಕಂಥವ್ರು, ಎಲ್ಲ ಒಂದು ಒಳ್ಳೆ ಮಾತಾಡ್ತಕ್ಕಂಥವ್ರು, ಕೈ ಹಿಡಿದು ನಡೆಸಿ ನಾನಿದ್ದೇನೆ ಎಂಬತಕ್ಕಂಥವ್ರು ಎಲ್ಲರೂ ನಡುಬೀದಿಯಲ್ಲೇ ಬಿಟ್ಟು ಹೋಗುವಂಥವ್ರು. ಆದರೆ ಇವತ್ತು ತಾವು ಯಾರನ್ನು ನಂಬಬೇಕು, ಯಾರೊಂದಿಗೆ ವ್ಯವಹಾರ ಮಾಡಬೇಕು, ಯಾವ ಕೆಲಸ ಕಾರ್ಯಗಳು ಸರಿ ಇದೆ, ಜೊತೆಗೆ ಯಾರು ಒಳ್ಳೆಯವರು ಅಂತಕ್ಕಂಥದ್ದನ್ನು ಒಮ್ಮೆ ಆಲೋಚನೆ ಮಾಡಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದಷ್ಟು ಇವತ್ತು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಆರೋಗ್ಯದಲ್ಲಾಗ್ತಿರ್ತಕ್ಕಂಥ ವ್ಯತ್ಯಾಸಗಳನ್ನು ಇವತ್ತಿನ ದಿವಸ ಸರಿಪಡಿಸ್ಕೊಂಡ್ರೆ ಸಾಕಷ್ಟು ಲಾಭವಿದೆ. ಇವತ್ತು ಒಂದಷ್ಟು ತುಳಸಿಯಿಂದ ವಿಷ್ಣು ದೇವರಿಗೊಂದು ಅರ್ಚನೆ ಸಂಕಲ್ಪ ಮಾಡಿಸ್ತಕ್ಕಂಥದ್ದು, ಮನೆಯಿಂದ ಆಚೆ ಬರುವಾಗ ತುಳಸಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಒಂದು ಧರಣೆ ನೀರಿನ ತುಳಸಿ ಎಲೆ ಮೇಲೆ ಹಾಕಿ ಆ ತೀರ್ಥವನ್ನು ತಾವು ತೆಗೆದುಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಧ್ಯಾಹ್ನ ಸರಿಸುಮಾರು 12 ಗಂಟೆ 11 ನಿಮಿಷದಿಂದ 1 ಗಂಟೆ 45 ನಿಮಿಷದ ಒಳಗಾಗಿ 12 ಗಂಟೆ 11 ನಿಮಿಷದಿಂದ 1:45 ಮಧ್ಯದಲ್ಲಿ ತುಂಬ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಯಾವ ಮಾತಿಗೂ ಸಹಿತ ಸಿಲುಕೊಳ್ಳದಿರ, ಯಾರು ಆಡುವ ಮಾತಿಗೂ ಸಹಿತ ತಾವು ಉತ್ತರವನ್ನು ಕೊಡದಿರ, ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಆಗದಿರ, ಯಾವುದೇ ಒಂದು ವ್ಯವಹಾರಗಳನ್ನು ತಾವು ಮಾಡದಿರತಕ್ಕಂಥದ್ದೇ ಭಾಳಷ್ಟು ಉತ್ತಮ. ಯಾಕೆಂದರೆ ಈ ಸಮಯದಲ್ಲಿ ನೀವು ಮಾಡುವಂಥ ವ್ಯವಹಾರಗಳು ಒಂದಷ್ಟು ಅಸಮಾಧಾನ ಆಗುತ್ತೆ, ತೊಂದರೆ ತಾಪತ್ರಗಳೆಂಬತಕ್ಕಂಥದ್ದು ಹೆಗಲಿರುತ್ತೆ. ಆದಷ್ಟು ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ನಿಮ್ಮದಾದ್ದರಿಂದ ತಾವು ಯಾವ ಕ್ರಮವನ್ನು ಅನುಸರಿಸ್ತೀರೋ ಆ ಕ್ರಮದಲ್ಲಿ ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣ ಆಗಿರಲಿ, ವ್ಯಾಪಾರ ವ್ಯವಹಾರಗಳಾಗಲಿ, ಅಥವಾ ಆರ್ಥಿಕ ಪರಿಸ್ಥಿತಿ ಆಗಿರಲಿ, ಅಥವಾ ನಿಮ್ಮ ಮುಖದ ಸೌಂದರ್ಯ ಆಗಿರಲಿ, ಅಥವಾ ತಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಗಲಿ, ಮಾಡುವಂತಹ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಗಿರಲಿ, ಏನನ್ನು ಆಲೋಚನೆ ಮಾಡಿದ್ರೂ ಭಗವಂತನ ಕೃಪೆಯಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿದೆ. ಹಾಗಾಗಿ ಇವತ್ತು ಕಂದು ಬಣ್ಣದ ಗೋವಿಗಾಗಲಿ ಅಥವಾ ಕಪ್ಪು ಬಣ್ಣದ ಆಕಳಿಗಾಗಲಿ ಒಂದಷ್ಟು ಏನಾರು ಪದಾರ್ಥಗಳನ್ನು ಕೊಟ್ಟು ಒಂದು ಗೋಪ್ರಾರ್ಥನೆ ಮಾಡಿ. ಅದರಲ್ಲೂ ಗೋವಿನ ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ 300 ಮುಕ್ಕೋಟಿ ದೇವತೆಗಳ ಕೃಪಾಶೀರ್ವಾದ ಅಂತ ಹೇಳ್ತಾರೆ. ಹಾಗಿರುವಾಗ ದೇವಿಯ ಪ್ರಾರ್ಥನೆ ಆಗಿರಲಿ ಅಥವಾ ಜನ್ಮದಾತೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಸಾಕಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಅದರಲ್ಲೂ ನಿನ್ನೆಯಿಂದ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ ಅಂತ ಹೇಳಿ 45 ದಿನಗಳ ಬಹಳ ವಿಶೇಷವಾಗಿರ್ತಕ್ಕಂಥ ಆಭರಣಗಳ ಹಬ್ಬ ಅಂಥೇಳಿ. ಹಾಗಾಗಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಲಿಕ್ಕಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳ ಆಗಮನ ಆಗಿದೆ. ಶ್ರೀ ಮೇಘ ಅಂತ ಹೇಳಿ ಜಾಯಿಂಟ್ ಸೆಕ್ರೆಟರಿ ಜ್ಯುವೆಲ್ರಿ ಅಸೋಸಿಯೇಷನ್ ಬೆಂಗಳೂರು ಇವರು ಬಂದಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣ. ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಂದರೆ ಅವರ ಸಿಬ್ಬಂದಿಯವರು. ಬೆಂಗಳೂರಿನ 45 ದಿನಗಳ ಗೋಲ್ಡಿನ ಹಬ್ಬ, ಹೌದು, ಅಂದರೆ ಬಂಗಾರದ ಹಬ್ಬ. ಈ ಬೆಳ್ಳಿ ಬಂಗಾರದ ಹಬ್ಬ 45 ದಿನಗಳಂತೂ ಬಹಳ ಅತ್ಯುತ್ತಮವಾಗಿ ನಡೆಯುತ್ತೆ. ಇದರಲ್ಲಿ ಬೆಳ್ಳಿ ಬಂಗಾರವನ್ನು ಪರ್ಚೇಸ್ ಮಾಡಿದ್ರೆ ಈ ಸಮಯದಲ್ಲಿ ಒಂದು ಲಕ್ಕಿ ಡಿಪ್ ಅಂತ ಮಾಡಿದ್ದಾರೆ ಅಲ್ವಮ್ಮ? ಇರಿ, ಮೈಕ್ ನಿಮ್ಮ ಕೈಲಿ ಕೊಡ್ತೀನಿ, ನಾನು ಮಧ್ಯದಲ್ಲಿ ಮಾತಾಡ್ತೇನೆ. ಹಾಂ, ಯಾಕೆಂದರೆ ಎಲ್ಲವೂ ನಾನು ಮಾತಾಡಿದ್ರೆ ಬಂಗಾರ ನಾನು ಕೊಡಲ್ವಲ್ಲ. ಇಲ್ಲಿ ನಾವು ಕೊಡೋದಾದ್ರೆ ಬರೀ ಕುಂಕುಮ ಭಸ್ಮ ಮಾತ್ರ ಕೊಡ್ತೀವಿ. ಹಾಗಾಗಿ ಒಳ್ಳೆಯದಾಗಿ ಈಗ ಹೇಳಿ ತಾವು, ನೀವೆಲ್ಲ ಹೇಳಿಬಿಟ್ಟ ಮೇಲೆ ನಾನು ಮಧ್ಯೆ ಮಾತಾಡ್ತೀನಿ. ಆಮೇಲೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮ ಭಾರತದಲ್ಲಿ ಚಿನ್ನ ಬೆಳ್ಳಿಯ ಮಹತ್ವ ತುಂಬ ಇದೆ. ಎಲ್ಲಿಯವರೆಗೆ ಇದೆ ಅಂದರೆ ನಾವು ಯಾರನ್ನಾದರೂ ಹೋಲಿಸಬೇಕಾದರೆ ಇವನು ಚಿನ್ನದಂಥ ಮನುಷ್ಯ, ಇವರು ಬಂಗಾರದಂಥ ಹೆಣ್ಣು ಅಂತ ಹೇಳುತ್ತಿದ್ದೇವೆ. ಹಾಗೆಯೇ ನಮ್ಮ ಒಂದು ಚಿಕ್ಕ ಚಿಕ್ಕ ಹಬ್ಬವಾಗಲಿ, ಕಾರ್ಯವಾಗಲಿ, ಹುಟ್ಟಿದ ಹಬ್ಬವಾಗಲಿ ನಾವೆಲ್ಲನೂ ಚಿನ್ನ ಬೆಳ್ಳಿಯನ್ನು ತಗೊಳ್ಳುವ ಅಭ್ಯಾಸವಿದೆ, ಇಲ್ಲ ಗಿಫ್ಟ್ ಮಾಡುವ ಅಭ್ಯಾಸವೂ ಇದೆ.
ಗುರುಜಿ, ನಿಮ್ಮ ಅನಿಸಿಕೆ ಇದ್ರ ಬಗ್ಗೆ ಏನು? ಇರಲಿ, ಇಷ್ಟೊತ್ತು ಏನೋ ನೀವೆಲ್ಲ ಕ್ಲೀನಾಗಿ ಓದ್ಕೊಂಬಂದ್ರೆ ಹೇಳಿದ್ರಿ. ಈಗ ನೈಜವಾಗಿ ನನ್ನ ಹತ್ರ ಮಾತಾಡಿ. ಕರೆಕ್ಟ್ ಗುರುಜಿ. ಯಾಕೆಂದ್ರೆ ಯಾವತ್ತೂ ಅಷ್ಟೇ ಮೈಕ್ ಹಿಡಿದಾಗ ಆಗೋ ಪರಿಸ್ಥಿತಿ ಏನಾಗುತ್ತೆ, ಈ ಹೋಮ್ವರ್ಕ್ ಇರುತ್ತಲ್ಲ ಅವಾಗಲೇ ಅಭ್ಯಾಸ ಮಾಡ್ಬೇಕಾದ್ರೆ ಅನ್ಕೊಂತಾ ಇದ್ದೆ. ಸಿಂಪಲ್. ಈಗ ಈ ಕಾರ್ಯಕ್ರಮ ಎಲ್ಲಿ, ಇದು ಹೇಗೆ? ನಾವು ಬ್ಯಾಂಗ್ಳೂರ್ ಗೋಲ್ಡ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ. ಜ್ಯುವೆಲ್ರಿ ಅಸೋಸಿಯೇಷನ್ ಆಫ್ ಬ್ಯಾಂಗ್ಳೂರ್ ಅವರು ಯಾವಾಗಲೂ ದುಬೈ ಗೋಲ್ಡ್ ಫೆಸ್ಟಿವಲ್ ಮಾಡ್ತಾಯಿದ್ರು ಜನರು. ಆ ದುಬೈ ಗೋಲ್ಡ್ ಫೆಸ್ಟಿವಲ್ ಮಾಡುವಾಗ ಆ ಜನರಲ್ಲಿ ಇರುವ ಆನಂದ ನಮ್ಮ ಕರ್ನಾಟಕ ಜನಕ್ಕೂ ಬರಬೇಕೆಂದು ಇಲ್ಲಿ ಜ್ಯುವೆಲ್ರಿ ಅಸೋಸಿಯೇಷನ್ ಆಫ್ ಬ್ಯಾಂಗ್ಳೂರ್ ಅವರು ಬ್ಯಾಂಗ್ಳೂರ್ ಗೋಲ್ಡ್ ಫೆಸ್ಟಿವಲ್ ಅಂತೂ 3 ವರ್ಷದಿಂದ ಮಾಡುತ್ತಿದ್ದೇವೆ. ಇದು ಈ ವರ್ಷ ಅಕ್ಟೋಬರ್ 3ರಿಂದ ನವೆಂಬರ್ 17ವರೆಗೂ ಮಾಡುತ್ತಿದ್ದೇವೆ. ಅಂದರೆ ಇದಕ್ಕೆ ಪರ್ಟಿಕ್ಯುಲರ್ ಒಂದು ಸ್ಥಳ ಅಂತ ಮಾಡಿದ್ದೀರಾ ಅಥವಾ ಆಯಾ ಗೋಲ್ಡ್ ಅಂಗಡಿಗಳಲ್ಲೇ ಇದ್ರ ನಡೆಯುತ್ತಾ ಕತೆ? ಹೇಗಿದು ಬ್ಯಾಂಗ್ಳೂರ್ ಗೋಲ್ಡ್ ಫೆಸ್ಟಿವಲ್ಲು? ಇದು ಎಲ್ಲಿ ಬ್ಯಾಂಗ್ಳೂರ್ ಗೋಲ್ಡ್ ಫೆಸ್ಟಿವಲ್ ಅಂದರೆ ಇದು ಎಲ್ಲಿ ಬಂದು ತಗೊಳ್ಬೇಕು, ಅಥವಾ ಅದು ಯಾವ ಏರಿಯಾದಲ್ಲಿ ಇದು ಪ್ರತ್ಯೇಕವಾಗಿ ಇಂಥದ್ದೇ ಒಂದು ಏರಿಯಾ ಅಂತಿದೆಯಾ, ಒಂದು ಸ್ಥಾನ ಅಂತಿದೆಯಾ, ಅಥವಾ ಹೇಗದು? ಬರೀ ರಿಟೇಲರ್ಸ್ಗೆ ಇದು ಬರೀ ರಿಟೇಲರ್ಸ್ಗೆ ಇದು ಇದೆ. ಒಂದು 100 ಜನ ರಿಟೇಲರ್ಸು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈ ವರ್ಷ. ಆ 100 ಜನ ರಿಟೇಲರ್ಸ್ ಬಗ್ಗೆ ನಮ್ಮ ಅಡ್ವರ್ಟೈಸ್ಮೆಂಟ್ಸಲ್ಲಿ ಬ್ಯಾಂಗ್ಳೂರ್ ಗೋಲ್ಡ್ ಫೆಸ್ಟಿವಲ್ .in ಅಲ್ಲಿ ನಾವು ಕೊಟ್ಟಿದ್ದೀವಿ ಡೀಟೇಲ್ಸು. ನೀವು ಹೋಗಿ ನಿಮ್ಮ ಮೆಚ್ಚಿನ ಜ್ಯುವೆಲ್ರಿ ಅಂಗಡಿಯಲ್ಲಿ ನೀವು ಇದರಲ್ಲಿ ಭಾಗವಹಿಸಬಹುದು. ಅಂದ್ರೆ ಆ ರಿಟೇಲರ್ಸ್ ಎಲ್ಲ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆನೂ ಇದ್ದಾರೆ. ಬೆಂಗಳೂರು ಸುತ್ತಮುತ್ತ, ಕರ್ನಾಟಕ ಸುತ್ತಮುತ್ತ ಇದ್ದಾರೆ. ಎಲ್ಲ ಕಡೆ ಇದ್ದಾರೆ. ಎಲ್ಲ ಕಡೆ ಇದ್ದಾರೆ. ದೂರವಾಣಿ ಸಂಖ್ಯೆ ಕರೆಯನ್ನ ಮಾಡಿದ್ರೆ ಅವರು ಹತ್ರ ಇರೋ ರಿಟೇಲರ್ನ ಅವರು ಹೌದು, ನಿಮ್ಮದೇ ಆದಂತ ಒಂದು ವೆಬ್ಸೈಟ್ ಇದೆ, ನಿಮ್ಮದೇ ಆದಂತ ಒಂದು ದೂರವಾಣಿ ಸಂಖ್ಯೆ ಇದೆ. ನಮ್ಮದೇ ಆದ ದೂರವಾಣಿ ಸಂಖ್ಯೆ, ದೂರವಾಣಿ ನಮ್ಮದೇ ಆದ ಸಂಖ್ಯೆ ಸಂಖ್ಯೆ ಮತ್ತು ವೆಬ್ಸೈಟ್ ಅದನ್ನ ನೀವು ಹೇಳಿ. ದೂರವಾಣಿ ಸಂಖ್ಯೆ 89 ಎಲ್ಲ ಕೈಯಲ್ಲಿ ಬರ್ಕೊಂಡ್ಬಿಟ್ಟಿದ್ದೀರಾ? ಹೇಳಿ. 8951789988 ಮತ್ತು ನಮ್ಮದು ದೂರವಾಣಿ ಲಾಗಿನ್ನು goldfestival.in ಅಂತ ಇದೆ. ಇಲ್ಲಿ ನಾವು ಮಾಡಬೇಕಾಗಿದ್ದು ಒಂದೇ, ಆಯಿತಾ? ನಾವು ಚಿನ್ನ ಮತ್ತು ಬೆಳ್ಳಿ ಹೋಗಿ ಪರ್ಚೇಸ್ ಮಾಡಿದಾಗ 5,000ಕ್ಕೆ ಒಂದು ಕೂಪನನ್ನು ಕೊಡ್ತಾರೆ. ಇವಾಗ ಕೂಪನನ್ನು ಕೊಟ್ಟರೆ ನಾವೇನು ಮಾಡಬೇಕು ಅಂತ ನೀವೆಲ್ಲರೂ ಅನ್ಕೋಬೋದು. ಪ್ರತಿ ವಾರದ ಅಂತ್ಯದಲ್ಲಿ ಲಕ್ಕಿ ಡಿಪ್ಪನ್ನು ನಾವು ಮಾಡುತ್ತಿದ್ದೇವೆ. ವಾರದ ಅಂತ್ಯ ಮತ್ತು 45 ದಿನದ ಅಂತ್ಯದಲ್ಲಿ ಲಕ್ಕಿ ಡಿಪ್ ಮಾಡುತ್ತಿದ್ದೇವೆ. ಈ ಲಕ್ಕಿ ಡಿಪ್ಪಲ್ಲಿ ನಮಗೇನು ಬರಬಹುದು ಅಂದರೆ ತುಂಬ ಇದೆ. 3.5 kg 3.5 kg ಚಿನ್ನ ಮತ್ತು 100 kg ಬೆಳ್ಳಿಯನ್ನು ನಾವು ನಿಮಗೆ ಉಡುಗೊರೆಯಾಗಿ ನೀಡುತ್ತಿದ್ದೇವೆ. ಅಂತಂದ್ರೆ ಆ ಲಕ್ಕಿ ಡಿಪ್ಪಲ್ಲಿ ಅವ್ರ ಹೆಸರು ಬಂದಾಗ, ಅವ್ರ ಲಕ್ಕಿ ಡಿಪ್ಪಲ್ಲಿ ಹೆಸರು ಬಂದಾಗ ಯಾರು ತೆಗಿತೀರಿ ದಯವಿಟ್ಟು ಅವ್ರ ನಂಬರ್ ನಾನು ಕೊಡಿ, ನಂದೊಂದು ಲಕ್ಕಿ ಡಿಪ್ ನಾನು ಹಾಕ್ತೀನಿ. ಯಾಕೆಂದ್ರೆ ಈ ಸತಿ ನಮ್ಮ ಎಕ್ಸಾಮ್ ಅಲ್ಲಿ ನನ್ನ ಎದುರುಗನೆ ನೀವು ಕಾಪಿ ಮಾಡಿಬಿಟ್ರಲ್ಲ, ಅದಕ್ಕೆ ಒಂದು ಆಲೋಚನೆ ನನಗೆ ಇಲ್ಲ. ಈ ಸಲ ಆಕ್ಚುಲಿ ಲಕ್ಕಿ ಡಿಪ್ ತೆಗಿತಾ ಎಲ್ಲ ಕಂಪ್ಯೂಟರೈಸ್ಡ್ ಆಗಿದೆ. ಸೊ ಎಲ್ಲರದೂನು ಮಾಹಿತಿ ಕಂಪ್ಯೂಟರ್ ಅಲ್ಲಿ ಹೋಗುತ್ತೆ, ಕಂಪ್ಯೂಟರ್ ಅಲ್ಲೇ ರನ್ ಆಗ್ಬಿಟ್ಟು ಬರುತ್ತೆ. ಈ ಸಲ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ. ಪೂಜೆ ಮಾಡಿ ಆ ಕಂಪ್ಯೂಟರ್ ಹೊಲಿಸ್ಕೊಳ್ಳೋಕೆ ಪ್ಲಾನ್ ಮಾಡ್ತೀವಿ. ಒಳ್ಳೇದಾಗಿ, ತುಂಬಾ ಸಂತೋಷ. ಬಹಳ ಅದ್ಭುತವಾದಂತಹ ಒಂದು ಪರಿಕಲ್ಪನೆ ಇದು. ಬರೀ ದುಬೈ ಗೋಲ್ಡ್ ಅಂತಿತ್ತು, ದುಬೈ ಗೋಲ್ಡ್ ಅಲ್ದಿರ ಇದು ಬೆಂಗಳೂರಿನಲ್ಲೂ ಸಹಿತ ಕರ್ನಾಟಕದ ಈ ಒಂದು ಗೋಲ್ಡ್ನ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಪ್ರತಿಯೊಬ್ಬರ ಮನಸ್ಸಿಗೂ ಸಹಿತ ಮುಟ್ಟುವಂತಹ ಕಾಯಕವನ್ನು ತಾವು ಮಾಡ್ತಿದ್ದೀರಿ. ಇಂತಹ ಅದ್ಭುತವಾದಂತಹ ಕಾಯಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನಷ್ಟು ಚೆನ್ನಾಗಿ ನಡೀಲಿ. ಈ ಕಾಯಕವನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ತಾವೆಲ್ಲ ಬಂದಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಗುರುಜಿ, ಧನ್ಯವಾದಗಳು. ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕೆಂದು ನನ್ನದು ವಿನಂತಿ. ಧನ್ಯವಾದ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಬೆಂಗಳೂರು ಗೋಲ್ಡ್ ಫೆಸ್ಟಿವಲ್ನ ಬಗ್ಗೆ ಮಾಹಿತಿಯನ್ನು ತಿಳಿಸಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳ ಆಗಮನ ಆಗಿತ್ತು. ಇನ್ನು ಈಗ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಇದೇ ಬರ್ತಕ್ಕಂಥ ಮತ್ತೊಂದು ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸಲಿಕ್ಕಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು. ಆರೋಹಳ್ಳಿ ಅರುಣಾಚಲೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಪ್ಪರವರು ಮತ್ತು ಅವರ ಸಂಗಡಿಗರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆರುಹಳ್ಳಿ ಅಂದ ತಕ್ಷಣ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಎಲ್ಲರ ಕಿವಿ ನೆಟ್ಟಗಾಗ್ಬಿಡೋದು. ಹೌದು, ಗುರೂಜಿಯವರ ಆಶ್ರಮ ಅಲ್ಲಿತ್ತಲ್ವಾ? ಹೌದು, ಗುರೂಜಿಯವರ ಆಶ್ರಮ ಆರುಹಳ್ಳಿಯಲ್ಲಿತ್ತು. ಆರುಹಳ್ಳಿಯಲ್ಲಿ ಆಶ್ರಮ ನಡೆಯುವಾಗ, ಅಲ್ಲಿರುವಾಗ ಇರುವಷ್ಟು ದಿವಸ ಇಲ್ಲಿರ್ತಕ್ಕಂಥ ಈ ನನ್ನ ತಮ್ಮಂದರು ಸಾಕಷ್ಟು ಬೆನ್ಗಾವಲಾಗಿ ನಿಂತು ಪ್ರತಿ ಹೆಜ್ಜೆಗೂ ಸಹಿತ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳಿ ಅವರ ಸೇವೆಯನ್ನು ಬಹಳ ಅತ್ಯುತ್ತಮವಾಗಿ ನಡೆಸ್ಕೊಟ್ಟಿದ್ದಾರೆ. ಮಲ್ಲಪ್ಪವ್ರು ಆಗಿರ್ಬೋದು, ನಮ್ಮ ಜಗ್ಗು ಅಂತೂ ಮಾತಾಡೋದೇ ಇಲ್ಲ, ಫೋನ್ ಮಾಡಿದ್ರೆ ಆಶ್ರಮಕ್ಕೆ ಓಡಿ ಬಂದು ಏನಾದ್ರು ಒಂದು ಸೇವೆಯನ್ನು ಮಾಡಬಹುದು. ಹಾಗೆ ಅಲ್ಲಿದ್ದಂತಹ ಗೋವಾಗಲಿ ವೃದ್ಧರಾಗಲಿ ಎಲ್ಲರಿಗೂ ಸಹಿತ ಒಂದಷ್ಟು ವಿಶೇಷವಾಗಿತ್ತು. ಆದರೆ ಕಾಲ ವಿಧಿ
ಯಾರನ್ನೂ ಬಿಟ್ಟಿದ್ದಲ್ವಲ್ಲ, ಆತನ ಆಟದಂತೆ ನಾವು ಆಡ್ತಕ್ಕಂಥದ್ದು. ಆಗ ಆಶ್ರಮ ಆರುಹಳ್ಳಿಯಲ್ಲಿತ್ತು, ಈಗ ಆಶ್ರಮ ಬೆಂಗಳೂರು ಸಾದಹಳ್ಳಿ ಗೇಟು ನವರತ್ನ ಅಗ್ರಹಾರದಲ್ಲಿದೆ. ಆದರೆ ಎಲ್ಲಿದ್ದರೂ ಸಹಿತ ಆ ಆತ್ಮೀಯತೆ, ಆ ಬಾಂಧವ್ಯ ಇವತ್ತಿಗೂ ಹಾಗೇ ಇದೆ. ಆ ಪ್ರೀತಿ ವಿಶ್ವಾಸ ಒಂದೇ ಮನುಷ್ಯನಿಗೆ ಬರ್ತಕ್ಕಂಥದ್ದು. ಹಣ, ಕಾಸು, ದುಡ್ಡು ಇದೆಲ್ಲ ಅಲ್ಲ. ಯಾರು ಬಾಂಧವ್ಯದಲ್ಲಿರ್ತಾರೆ, ಯಾರು ಹೃದಯಕ್ಕೆ ಹತ್ತಿರ ಆಗಿರ್ತಾರೆ, ಅವ್ರು ಯಾವತ್ತೂ ಜೊತೆಯಲ್ಲೇ ಇರ್ತಾರೆ. ಅಂತಹದ್ರಲ್ಲಿ ನಮ್ಮ ಜಗದೀಶ್ ಆಗಲಿ, ನಮ್ಮ ಮಲ್ಲಪ್ಪ ಅವರಾಗಲಿ ಎರಡನೇ ಮಾತೇ ಇಲ್ಲ ಆ ಬಾಂಧವ್ಯ. ಹಾಗೆ ಇಲ್ಲೆಲ್ಲ ಇರ್ತಕ್ಕಂಥ ನಿಮ್ಮೆಲ್ಲರ ಹೆಸರು ನನ್ನ ಮನಸ್ಸಲ್ಲಿ ಇದ್ದಿದ್ರು, ನಿಮ್ಮೆಲ್ಲರೂ ನಾನು ನೋಡಿದ್ದೇನೆ, ಹತ್ತಿರದಲ್ಲಿದ್ದೀರಿ. ಹಾಗಾಗಿ ಭಾಳ ಸಂತೋಷ, ಒಳ್ಳೆಯದಾಗಲಿ. ಮಲ್ಲಪ್ಪ ಅವರೇ, ಕೊಡಿ ಪ್ರಸಾದ. भगवती श्री ललिता राजराजेश्वरी, ब्राह्मी माहेश्वरी, कौमारी, वैष्णवी, वराही, इंद्राणी, चामुंडा, चंडिका, महाकाली, महालक्ष्मी समेत श्रीमद महाललितां बालात् परिकर सुंदर. ಒಳ್ಳೆದಾಗಲಿ, ಒಳ್ಳೆದಾಗಲಿ. ಮಾತಾಡಿ ಇನ್ವಿಟೇಷನ್ ಇತ್ತಲ್ಲ, ಕೊಡಿಯೋದು. ಇದು ನವರಾತ್ರಿ ಅದ್ಧೂರಿ ದಸರಾ ಉತ್ಸವ. ನಮ್ಮ ಆರುವಳ್ಳಿಯಲ್ಲಿ ಭಾಳ ಹೆಸರಿರ್ತಕ್ಕಂಥದ್ದು. ಆರುವಳ್ಳಿಯ ದಸರಾ ಅಂದರೆ ಒಳ್ಳೆಯ ಹೆಸರಿದೆ. ಅರುಣಾಚಲೇಶ್ವರರ ಸಾನ್ನಿಧ್ಯ. ಮಾತಾಡಿ. ಶ್ರೀ ಆನಂದ ಗುರೂಜಿಯವರ ಶ್ರೀಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ತಮ್ಮೆಲ್ಲರಿಗೂ ನಮಸ್ಕಾರ. ನಾವು ಹಾರೋಳ್ಳಿ ಚಾಮುಂಡೇಶ್ವರಿ ಶತಮಾನಗಳಿಂದ ಪ್ರಸಿದ್ಧಿ ಆದಂಥದ್ದು. ಅದು ನೂರಾರು ವರ್ಷಗಳಿಂದ ದಸರಾ ನಡೀತಾ ಇತ್ತು. ಆದರೆ ಕಳೆದ 8 ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ಮೈಸೂರು ದಸರಾ ದಿವಸನೇ, ಮೈಸೂರು ದಸರಾ ಮಾದರಿಯಲ್ಲೇ ದಸರಾವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಗುರೂಜಿಯವರು ಹಾರೋಳ್ಳಿಗೆ ತುಂಬ ಆಪ್ತರು, ಚಿರಪರಿಚಿತರು, ಹಾರೋಳ್ಳಿನಲ್ಲೇ ಇದ್ದಂಥವರು. ಅದರಲ್ಲೂ ಅರುಣಾಚಲೇಶ್ವರ ದೇವಸ್ಥಾನ ಅಂದರೆ ನಮ್ಮದು ಯಾವುದೇ ಕಾರ್ಯಕ್ರಮಕ್ಕೆ ಅವರು ಯಾವುದೇ ಕಾರ್ಯಕ್ರಮ ನಾವು ಕರೆದ್ರೂ ತುಂಬ ಸಂತೋಷದಿಂದ ಬಂದು ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರು, ನಮಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥವ್ರು. ನಾವು ಸದಾ ಅವರ ಅಭಿಮಾನಿಗಳಾಗಿ ಇರ್ತೇವೆ. ಅವ್ರ ಜೊತೆಯಲ್ಲಿ ಸದಾ ನಾವು ಇರ್ತೇವೆ ಅಂತ ಹೇಳ್ತಾ, ಅವರ ಸೇವೆ, ಅವರ ಆಶೀರ್ವಾದ, ನಾವು ಸೇವೆ ಮಾಡ್ತಾ ಅವರ ಆಶೀರ್ವಾದವನ್ನು ಪಡಿತೇವೆ. ಹಾಗೆಯೇ ಈ ವರ್ಷದ ದಸರಾ ಹಬ್ಬ ನಿನ್ನೆಯಿಂದ ಪ್ರಾರಂಭ ಆಗಿದೆ. ನವರಾತ್ರಿಯ ಕಾರ್ಯಕ್ರಮವನ್ನು, ನವದುರ್ಗ ಮಾತೆಯನ್ನು ಪ್ರತಿ ದಿವಸ ಒಬ್ಬೊಬ್ಬ ಮಾತೆಯನ್ನು ಪ್ರತಿಷ್ಠಾಪನೆ ಮಾಡಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಹಾಗೆ 9ನೇ ತಾರೀಕು ನಮ್ಮ ದಸರಾ ಸಮಿತಿ ವತಿಯಿಂದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ನಾವು ಹಾರೋಳಿನಲ್ಲಿ ಮಾಡ್ತೇವೆ. ಹಾಗೆ 10ನೇ ದಿನ ದಶಮಿ ದಿವಸ ಮೈಸೂರು ದಸರಾ ಹೊಡ್ತಕ್ಕಂಥ ಟೈಮ್ಗೆ ದಸರಾವನ್ನು ನಾವು ಹೊಡೆಸ್ತೀವಿ. ಆ ಒಂದು ದಸರಾವನ್ನು ಗುರೂಜಿಯವರು ಉದ್ಘಾಟನೆ ಮಾಡಬೇಕು ಅಂತೇಳಿ ಗುರೂಜಿಯವ್ರನ್ನ ಆತ್ಮೀಯವಾಗಿ, ಗೌರವಯುತವಾಗಿ, ಪೂಜ್ಯಭಾವದಿಂದ ಅವ್ರನ್ನ ಕರೀಲಿಕ್ಕೆ ಬಂದಿದ್ದೀವಿ. ಅವರನ್ನು ಹಾರೋಳ್ಳಿ ಬಸ್ ನಿಲ್ದಾಣದಿಂದ ರಾಜಬೀದಿನಲ್ಲಿ ಮೆರವಣಿಗೆಯಲ್ಲಿ ಕರ್ಕೊಂಡೋಗಿ ಅವರ ಕೈಯಲ್ಲಿ ದಸರಾ ಉತ್ಸವವನ್ನು ಅರುಣಾಚಲೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ದಿನಾಂಕ 12/10/2024 ಶನಿವಾರ 4:30 ಗಂಟೆಗೆ ಗುರೂಜಿಯವರು ತಮ್ಮ ಅಮೃತ ಹಸ್ತದಿಂದ ಅದನ್ನು ಕೊಡಬೇಕು ಅಂತೇಳಿ ನಾವು ತುಂಬ ವಿನಯಪೂರ್ವಕವಾಗಿ, ಗೌರವಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಅವರನ್ನು ಆಹ್ವಾನಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಒಳ್ಳೆಯದಾಗಲಿ, ಶುಭವಾಗಲಿ. ಇದು ನಮ್ಮ ಆರುವಳ್ಳಿ ಆದ್ದರಿಂದ ಈ ವರ್ಷದ ದಸರಾ ಉತ್ಸವ, ದಸರಾ ಚಾಲನೆ ಕೊಡುವಂಥ ಸೌಭಾಗ್ಯ ಈ ನಿಮ್ಮ ಆನಂದ ಗುರೂಜಿಯವರಿಗೆ ಸಿಕ್ಕಿದೆ ಅಂತ ನಾನು ತಿಳ್ಕೊಳ್ತೇನೆ. ಹಾಗೆ ಇವತ್ತು ವಿಶೇಷವಾಗಿರ್ತಕ್ಕಂತಹ ದೇವಿಗೆ ಒಂದು ನಾಮಾರ್ಚನೆಯನ್ನು ಸಲ್ಲಿಸೋಣ. ತಗೊಳ್ಳಿ, ತಾವೆಲ್ಲರೂ ಹೂ ತಗೊಂಡು ದೇವರಿಗೆ ಹಾಕಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.